ಬ್ರದರ್ ರೆಕಾರ್ಡ್. ಸೊ ಶುರು ಮಾಡೋಣಾದರೆ. ಸೊ 14ನೇ ಅಕ್ಟೋಬರ್ 1944. ಪೂಜ್ಯ ಲಾಲಾಜಿ. ಪ್ರಿಯ ರಾಮಚಂದ್ರನು ಇನ್ನೊಂದು ಬಹಳ ಪರಿಣಾಮಕಾರಿಯಾದ ಆವಿಷ್ಕಾರವನ್ನು ಮಾಡಿದ್ದಾನೆ. ಸೊ ಬಾಬೂಜಿ ಹಸ್ ಇನ್ವೆಂಟೆಡ್ ಅನದರ್ ಎಫೆಕ್ಟಿವ್ ಇನ್ವೆನ್ಷನ್. ಪಾಶ್ಚಿಮಾತ್ಯರು ಹೆಚ್ಚಾಗಿ ಬ್ರದರ್ ಭೌತ ಒಂದ್ ನಿಮಿಷ. ಬ್ರದರ್ ಇದು ರೆಕಾರ್ಡ್ ಆಗ್ತಾ ಇರುತ್ತಲ್ಲ, ವಾಲ್ಯೂಮ್ 2 ಅಂತ ಹೇಳ್ಬಿಟ್ಟು ಆಮೇಲೆ 25ನೇ ಪೇಜ್ ನಂಬರ್ ಅಂತ ಹೇಳ್ಬಿಟ್ರೆ ನೆಕ್ಸ್ಟ್ ರೆಕಾರ್ಡ್. ಇನ್ನೂ 2ನೇ ಭಾಗ ಮಾಡ್ತಾ ಇದೀವಿ ನಾವು. ಸೊ ರೆಕಾರ್ಡಿಂಗ್ ಅಲ್ಲಿ ಪಾರ್ಟ್ 2 ಅಂತಾನೆ ಅದು ಲೇಬಲ್ ಆಗಿರುತ್ತೆ. ಸೊ ನೀವು ಅದ್ರ ಬಗ್ಗೆ ಏನು ಚಿಂತೆ ಮಾಡಬೇಡಿ. ವಾಲ್ಯೂಮ್ 2 ಅಂತಾನೆ ಲೇಬಲ್ ಆಗಿರುತ್ತೆ. ಸೊ ವಾಲ್ಯೂಮ್ 1 ಅಂತ ಲೇಬಲ್ ಆಗಿರಲ್ಲ, ವಾಲ್ಯೂಮ್ 2 ಅಂತಾನೆ ಲೇಬಲ್ ಆಗಿರುತ್ತೆ. ನೀವು ಅದ್ರ ಬಗ್ಗೆ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಡೇಟ್ ಹೇಳಿರೋದ್ರಿಂದ ಆ ಡೇಟ್ ಪೇಜಿಗೆ ಬಂದೇ ಬಿಡ್ತೀರಾ. ಸೊ ಯಾಕೆ ಚಿಂತೆ ಮಾಡ್ತೀರಾ? ಬರಿ ಮಾಡ್ಕೋಬೇಡಿ, ಸರಿನಾ? ಪಾಶ್ಚಿಮಾತ್ಯರು ಹೆಚ್ಚಾಗಿ ಭೌತ ದ್ರವವನ್ನು ವಿನಾಶಕ್ಕಾಗಿ ಬಳಸುವ ಉದ್ದೇಶವನ್ನು ಹೊಂದಿದ್ದರು. So the Western people had the intention of using physical matter for destructive purpose. ಮತ್ತು ಅವರು ಸಾಮಾನ್ಯರ ಒಳಿತಿಗಾಗಿ ಏನು ಮಾಡಿದರೋ ಅದರಲ್ಲೂ ಸ್ವಲ್ಪ ಲೋಪದೋಷಗಳು ಉಳಿದಿವೆ. ಈವನ್ ವೆನ್ ದೇ ಹ್ಯಾವ್ ಟ್ರೈ ಟು ಯೂಸ್ ದ ಫಿಸಿಕಲ್ ಮ್ಯಾಟರ್ ಫಾರ್ ದ ಬೆನಿಫಿಟ್ ಆಫ್ ಪೀಪಲ್, ದೇರ್ ಆರ್ ಸಮ್ ಎರರ್ಸ್ ಆಲ್ಸೋ ಇನ್ ದಟ್. ಇನ್ನು ಲೋಪದೋಷಗಳಿದೆ. ಭೌತ ದ್ರವ್ಯದ ಶಕ್ತಿಗೆ ಆಧ್ಯಾತ್ಮದ ಮೇಲೆ ಪರಿಣಾಮ ಬೀರಲು ಸಾಧ್ಯವಾಗುವಂತಹ ಆವಿಷ್ಕಾರವನ್ನು ರಾಮಚಂದ್ರನು ಮಾಡಿದ್ದಾನೆ. ಸೊ ಅಂಡರ್ಲೈನ್ ದಿಸ್ ಪಾಯಿಂಟ್. It's a very important point. Lalaji is saying, ಭೌತ ದ್ರವ್ಯದ ಶಕ್ತಿಗೆ, ಸೊ ದ ಎನರ್ಜಿ ಆಫ್ ದ ಫಿಸಿಕಲ್ ಮ್ಯಾಟರ್, ಆಧ್ಯಾತ್ಮದ ಮೇಲೆ ಪರಿಣಾಮ ಬೀರಲು, ಇನ್ ಆರ್ಡರ್ ದಟ್ ಇಟ್ ಕ್ಯಾನ್ ಆಕ್ಚುಲಿ ಹ್ಯಾವ್ ಎನ್ ಇಂಪ್ಯಾಕ್ಟ್ ಆನ್ ದ ಸ್ಪಿರಿಚುಯಾಲಿಟಿ, ಸಾಧ್ಯವಾಗುವಂಥ ಆವಿಷ್ಕಾರವನ್ನು ರಾಮಚಂದ್ರನು ಮಾಡಿದ್ದಾನೆ. ಹಿ ಇಸ್ ಇನ್ವೆಂಟೆಡ್ ಎ ಮೆಥಡ್ ವೇರ್ ದ ಎನರ್ಜಿ ಆಫ್ ದ ಫಿಸಿಕಲ್ ಮ್ಯಾಟರ್ ಕ್ಯಾನ್ ಹ್ಯಾವ್ ಎ ಬೇರಿಂಗ್ ಆನ್ ದ ಸ್ಪಿರಿಚುವಲ್ ಜರ್ನಿ ಆಫ್ ದ ಪರ್ಸನ್. ಈ ನಿಟ್ಟಿನಲ್ಲಿ ಆತನು ಇನ್ನಷ್ಟು ಯೋಚಿಸಲು ನಾನು ಅನುಮತಿಸುತ್ತೇನೆ. ಸೊ ಐ ಹ್ಯಾವ್ ಆಕ್ಚುಲಿ ಗಿವನ್ ಮೋರ್ ಪರ್ಮಿಷನ್ ಫಾರ್ ಹಿಮ್ ಟು ಥಿಂಕ್ ಅಬೌಟ್ ಇಟ್ ಇನ್ ಡೀಪರ್ ವೇ. ಈ ಸಂಶೋಧನೆಯು ವಿದ್ಯುತ್ ಬೆಳಕನ್ನು ಗಾಜಿನ ಪಟ್ಟಕವೊಂದರ ಮೂಲಕ ಹಾದು ಹೋಗುವಂತೆ ಮಾಡಿ ತನ್ಮೂಲಕ ಉಂಟಾಗುವ ವಿವಿಧ ಬಣ್ಣಗಳನ್ನು ನಿರ್ದಿಷ್ಟ ಅಭ್ಯಾಸ ಮೇಲೆ ವಿವಿಧ ಆಧ್ಯಾತ್ಮಿಕ ಮಂಡಳಗಳ ಬಣ್ಣಗಳಿಗೆ ಅನುಗುಣವಾಗಿ ಬಳಸುವುದಕ್ಕೆ ಸಂಬಂಧಿಸಿದೆ. ಸೊ ವಾಟ್ ಈಸ್ ದಿಸ್ ಮೆಥಡ್? ಸೊ ಲಾಲಾಜಿ ಸೇಸ್ ದಟ್ ಯು ನೀಡ್ ಟು allow the electric current to pass through a prism. When the light passes through a prism, you will get different colors. Then you have to match the different colors that you get with the different points in the Abhyasi and use that for the spiritual progress of the Abhyasi. ಸೊ ಪ್ರಿಸಮ್ ನಲ್ಲಿ ನಾವು ಬಿಳಿ ಬಣ್ಣವನ್ನು ಒಂದು ಕಡೆಯಿಂದ ಹಾದು ಹೋಗ್ಲಿಕ್ಕೆ ಮಾಡಿದಾಗ ಆ ಇನ್ನೊಂದು ಕಡೆ ಬರೋಷ್ಟರಲ್ಲಿ ಅದು ಬಣ್ಣವಾಗಿ ಅದು ಮಾರ್ಪಾಡಾಗಿರುತ್ತೆ. ಸೊ ಇಲ್ಲಿ ಯಾವ ಯಾವ ಬಣ್ಣಗಳು ಬರುತ್ತೆ ಆ ಬಣ್ಣಗಳು ನಮ್ಮ ಚಕ್ರಗಳಲ್ಲಿ ಇರ್ತಕ್ಕಂಥ ಬಣ್ಣಗಳಿಗೆ ಸಮೀಕರಿಸಿ ಹೊಂದಾಣಿಸಿ ಆ ಬಣ್ಣಗಳ ಮುಖಾಂತರ ಆಧ್ಯಾತ್ಮಿಕ ಪ್ರಗತಿಯನ್ನು ಮಾಡ್ಕೊಳ್ಳೋದು ಅಂತ. ಇದೊಂದು ಎನಿವೆ ಇದ್ರ ಬಗ್ಗೆ ಮಾತಾಡ್ತಿರೋದ್ರಿಂದ ಈಗ ಹೊಸದಾಗಿ ದೇರ್ ಸಮಥಿಂಗ್ ಕಾಲ್ಡ್ ಎಸ್ ರೆಡ್ ಲೈಟ್ ಥೆರಪಿ. ಕೆಂಪು ಬಣ್ಣದ ಥೆರಪಿ ಅಂತ ಹೇಳ್ತೀವಿ, ಟ್ರೀಟ್ಮೆಂಟ್ ಅಂತ ಹೇಳ್ತೀವಿ. ಕೆಂಪು ರೆಡ್ ಲೈಟ್ ಥೆರಪಿ ತಗೊಳ್ತು ಅಂತಂದ್ರೆ, ಇಫ್ ಯು ಗೆಟ್ ಎಕ್ಸ್ಪೋಸ್ ಟು ರೆಡ್ ಲೈಟ್ ಯು ಆರ್ ನಾಟ್ ಸಪೋಸ್ ಟು ಗೆಟ್ ಮೆನಿ ಇಲ್ನೆಸಸ್. ನಿದ್ದೆ ಚೆನ್ನಾಗಿ ಬರುತ್ತೆ, ನಿದ್ದೆ ಚೆನ್ನಾಗಾಗೋದ್ರಿಂದ ಆರೋಗ್ಯ ಚೆನ್ನಾಗಾಗುತ್ತೆ, ಆ್ಯಂಡ್ ಮರವಿನ ಕಾಯಿಲೆ ಬರಲ್ಲ ಅಂತ. ಸೊ ಈಗೆಲ್ಲ ಪಾಶ್ಚಿಮಾತ್ಯದಲ್ಲಿ ಪೀಪಲ್ ಆರ್ ಗೋಯಿಂಗ್ ಟು ಜಿಮ್, ನಾಟ್ ಓನ್ಲಿ ಫಾರ್ ಜಿಮ್ಮಿಂಗ್ ಬಟ್ ಆಲ್ಸೋ ಟೇಕಿಂಗ್ ರೆಡ್ ಲೈಟ್ ಥೆರಪಿ. ಸೊ ಮೆನಿ ಆಫ್ ದ ಜಿಮ್ಸ್ ಆಫರ್ ರೆಡ್ ಲೈಟ್ ಥೆರಪಿ. ಕೆಂಪು ಬಣ್ಣದ ಥೆರಪಿ ಅಂತಿದೆ ಒಂದು. ಸೊ ಪಾಶ್ಚಿಮಾತ್ಯರಲ್ಲಿ ಇವಾಗ ಒಂದು ಹೊಸದು ಏನಪ್ಪಾ ಅಂತಂದ್ರೆ ಹವ್ಯಾಸ ಅಂತಂದ್ರೆ, ಜಿಮ್ಗೆ ಹೋಗೋದ್ರ ಜೊತೆಗೆ ಅಲ್ಲಿ ಹೋಗ್ಬಿಟ್ಟು ಅರ್ಧ ಗಂಟೆ ಕೆಂಪು ಬಣ್ಣದ ಬೆಳಕಿನಲ್ಲಿ ಕೂತ್ಕೊಂಡು ಬರ್ತಾರೆ. ಆ ಕೆಂಪು ಬಣ್ಣದ ಬೆಳಕಿನಲ್ಲಿ ಕೂತ್ಕೊಂಡು ಬಂತು ಅಂತಂದ್ರೆ ಅದರಿಂದ ನಿಮಗೆ ಸಾಕಷ್ಟು ಲಾಭ ಆಗತ್ತೆ ಆರೋಗ್ಯಕ್ಕೆ ಅಂತ. ಮೆದುಳಿನ ಕೆಂಪು ಬಣ್ಣಕ್ಕೆ ಏನು ವಿಶೇಷವಾದಂಥ ಶಕ್ತಿ ಇದೆ ಅಂತಂದ್ರೆ, ಅದು ನಮ್ಮ ಮೂಳೆಗಳನ್ನು ಕೂಡ ಅದು ಹಾದು ಹೋಗುತ್ತೆ. ಇಟ್ ಈಸ್ ಏಬಲ್ ಟು ಪಾಸ್ ಥ್ರೂ ದ ಬೋನ್ಸ್. ಸೊ ನೀವು ಕೆಂಪು ಬಣ್ಣದ ಬೆಳಕಿನಲ್ಲಿ ಕೂತ್ಕೊಂಡಾಗ ಏನಾಗುತ್ತೆ, ಅದು ನಮ್ಮ ಮೆದುಳಿನ ಮುಖಾಂತರನು, ನಮ್ಮ ಏನು ಅಸ್ಥಿ ಪಂಜರದ ಮುಖಾಂತರ, ತಲೆ ಬುರುಡೆ ಮುಖಾಂತರ ಪಾಸ್ ಆಗಿ ಅದು ಮೆದುಳಿಗೂ ಕೂಡ ಹೋಗುತ್ತೆ ಅಂತ. ಇದು ಒಂದು ಹೊಸ ಆವಿಷ್ಕಾರ. ಸೊ ಈಗ ಲಾಸ್ಟ್ 5-10 ವರ್ಷದಿಂದ ಎಲ್ಲರೂ ಹೋಗಿ ಕೆಂಪು ಬಣ್ಣದಲ್ಲಿ ಕೂತ್ಕೊಳ್ತಾ ಇದ್ದಾರೆ. ಅರ್ಥ ಆಯ್ತು? ಸೊ ನಮ್ಮಲ್ಲಿ ರೆಡ್ ಲೈಟ್ ಅಂದ್ರೆ ಇನ್ನೊಂದೇನೋ ಬರುತ್ತೆ ಮನಸ್ಸಿಗೆ, ಆ ರೆಡ್ ಲೈಟ್ ಅಲ್ಲ ಇದು, ಈ ರೆಡ್ ಲೈಟ್ ಬೆಳಕಿನಲ್ಲಿ ಕೂತ್ಕೊಳ್ಳೋದು ಅಷ್ಟೇ. ಕೆಂಪು ಬಣ್ಣದ ಬೆಳಕಿನಲ್ಲಿ ಕೂತ್ಕೊಳ್ಳೋದು ರೆಡ್ ಲೈಟ್ ಥೆರಪಿ ಅಂತ ಮಾಡ್ತಾರೆ. ದಿನಕ್ಕೆ ಒಂದು ಅರ್ಧ ಗಂಟೆನೋ 1 ಗಂಟೆನೋ ಕೂತ್ಕೋಬೇಕು ಅಂತ ಅದಕ್ಕೊಂದು ನಿಗದಿಪಡಿಸಿರ್ತಾರೆ. ಅದಕ್ಕೊಂದಿಷ್ಟು ಚಾರ್ಜ್ ಅಂತ ಮಾಡ್ತಾರೆ, ಅಲ್ಲಿ ಹೋಗಿ ಕೂತ್ಕೋಬೇಕು ನೀವು, ಸರಿನಾ? ಒಂದಂತೂ ನೋಡಿದ್ರೆ ನಿದ್ದೆ ಚೆನ್ನಾಗಿ ಬರುತ್ತೆ.
ಕೆಂಪು ಬೆಳಕಿನಲ್ಲಿ ನೀವು ಮಲ್ಕೊಂಡ್ರೆ ನಿದ್ದೆ ಚೆನ್ನಾಗಾಗುತ್ತೆ. ಅಂಡ್ ಅದೇ ಕೆಂಪು ಬಲ್ಬ್ ಹಾಕೊಂಡು ನೀವು ಮಲ್ಕೊಳ್ತು ಅಂತಂದ್ರೆ ಅದೇ ಕೆಂಪು ಬಣ್ಣದ ಬೆಳಕನ್ನ ಬಲ್ಬ್ ಹಾಕೊಂಡು ನೀವು ಮಲ್ಕೊಂತು ಅಂತಂದ್ರೆ ರಾತ್ರಿ ಪೂರ್ತಿ ಆ ಕೆಂಪು ಬಣ್ಣದ ಬಲ್ಬು ನಿಮ್ಮ ದೇಹದಾದ್ಯಂತ ನಿಮ್ಮ ಮೆದುಳ ಮೇಲೆ, ನಿಮ್ಮ ದೇಹದ ಬೇರೆ ಬೇರೆ ನರನಾಡಿಗಳ ಮೇಲೆ ಕೆಲಸ ಮಾಡ್ತಾ ಇರುತ್ತೆ. ಸೊ ಹಾಗಾಗಿ ಆರೋಗ್ಯ ಅಂತೂ ವೃದ್ಧಿ ಆಗುತ್ತೆ, ಅದಂತೂ ಹೇಳಬಲ್ಲೆ. ಸೊ ಇದನ್ನು ನಾನು 5 ವರ್ಷದ ಮುಂಚೆ ಓದಿದ್ಮೇಲೆ ನಮ್ಮಲ್ಲಿ ಇದ್ದಿದ್ದು ಎಲ್ಲ ನೈಟ್ ಬಲ್ಬ್ನು ರೆಡ್ ಬಲ್ಬ್ ಆಗಿ ಮಾರ್ಪಾಡು ಮಾಡಿದೆ. ರೆಡ್ ಬಲ್ಬ್ ಹಾಕೊಂಡ್ರೆ ಬಲ್ಕ್ ಆಗುತ್ತೆ ಅಂತಂದ್ರೆ ಹೆಂಗಿದ್ರು 7 ಗಂಟೆ ನಿದ್ದೆ ಹೊಡಿತೀರ. ಆ ನಿದ್ದೆ ಮಾಡೋ ಟೈಮಲ್ಲಿ ಒಂದಿಷ್ಟು ಆರೋಗ್ಯದ ಕೆಲಸ ಆಗಲಿ ಅಂತ ಹೇಳಿ ಎಲ್ಲ ಬಲ್ಬ್ ಚೇಂಜ್ ಮಾಡಿದೆ. ಅರ್ಥ ಆಯ್ತಾ? ಸೊ ಸ್ವಲ್ಪ ದಿವಸ ನಮ್ಮನೆ ಹತ್ರ ರೆಡ್ ಬಲ್ಬ್ ಸಿಗ್ತಾ ಇರಲಿಲ್ಲ, ಯಾಕೆ ನನ್ನ ಪೇಷಂಟ್ಗೆಲ್ಲ ರೆಡ್ ಬಲ್ಬ್ ಹಾಕೊಂಡು ಮಾಡ್ಕೊಳ್ಳಿ ಅಂತ ಹೇಳಿ ಶುರು ಮಾಡಿದ್ದೆ ನಾನು. ಸರಿನಾ? ಸೊ ಅದನ್ನ ನೀವು ಬೇಕಾದ್ರೆ ಪ್ರಯತ್ನ ಪಟ್ಟು ನೋಡ್ಬೋದು. ನಿಮ್ಮ ಅನುಭವ ಏನಾಗುತ್ತೆ ನೋಡಿ. ಆದ್ರೆ ನೀವು ಜಿಮ್ಗೆ ಹೋದಾಗ ಅವ್ರು ತುಂಬಾ ಇಂಟೆನ್ಸ್ ಆಗಿರತಕ್ಕಂಥ ಕೆಂಪು ಬೆಳಕು ಕೊಡ್ತಾರೆ, ತುಂಬಾ ಇಂಟೆನ್ಸ್ ಆಗಿರುತ್ತೆ. ಜೀರೋ ಕ್ಯಾಂಡಲ್ ಬಲ್ಬ್ ಅಲ್ಲ, ಇಂಟೆನ್ಸ್ ಆಗಿರತಕ್ಕಂಥ ಬೆಳಕು ಕೊಡ್ತಾರೆ ಅವರು. ಅದಕ್ಕೆ ಹೋಲಿಕೆ ಮಾಡಿದ್ರೆ ನಮ್ದು ಏನಿಲ್ಲ, ತುಂಬಾ ಕಡಿಮೆ ಪ್ರಮಾಣದ ಬೆಳಕು. ಬಟ್ ನಾನು ಅದು ಬದಲಾವಣೆ ಮಾಡಿದ್ಮೇಲೆ ನನ್ನ ಅನುಭವ ಏನಾಯ್ತು ಅಂತಂದ್ರೆ ನಿದ್ದೆ ಚೆನ್ನಾಗಿ ಆಗ್ಲಿಕ್ಕೆ ಶುರು ಆಯ್ತು. ಆಕ್ಚುಲಿ ಇನ್ನೂ ಡೀಪ್ ಆಯ್ತು ನಿದ್ದೆ. ಸೊ ದಟ್ ವಾಸ್ ಒನ್ ಎಕ್ಸ್ಪೀರಿಯನ್ಸ್ ದಟ್ ಐ ಹ್ಯಾಡ್. ಐ ಪ್ರಿಟಿ ಮಚ್ ಶೂರ್. ಇನ್ನೊಂದು ಏನಪ್ಪ ಅಂದ್ರೆ ಯಾಕೆ ಇದು ಮಾಡ್ತಿದ್ದಾರೆ ಅಂದ್ರೆ ವಯಸ್ಸಾದ್ಮೇಲೆ ಮರವಿನ ಕಾಯಿಲೆ ಬರುತ್ತಲ್ವಾ, ಈ ಕೆಂಪು ಬೆಳಕಿಗೆ ರೆಗ್ಯುಲರ್ ಆಗಿ ನೀವು ಎಕ್ಸ್ಪೋಸ್ ಆಯ್ತು ಅಂತಂದ್ರೆ ಆ ಮರವಿನ ಕಾಯಿಲೆ ಬರಲ್ಲ. ಇದು ಜ್ಞಾಪಕ ಇಟ್ಕೊಂಡ್ರೆ. ಈಗ ಕೆಂಪು ಬಣ್ಣದ್ದು ಅಂತಂದ್ರೆ ಈಗ ಸೂರ್ಯನ ಬೆಳಕು ಯಾವ ಕೆಂಪಗಾಗಿರುತ್ತೆ ಬೆಳಗ್ಗೆ ಹುಟ್ಟಬೇಕಾದ್ರೆ, ಆ ಬೆಳಕಲ್ಲಿ ನೀವು ಕೂತ್ಕೊಂಡ್ರು ಕೂಡ ಅದೇ ಪರಿಣಾಮನೇ ಆಗ್ಬೇಕು ನಿಮಗೆ. ಸೂರ್ಯನ ಬೆಳಕು ಬೆಳಗ್ಗೆ ಕೆಂಪೆ ಇರುತ್ತಲ್ವಾ, ಒಂದು ಸ್ವಲ್ಪ ಹೊತ್ತು ಕೆಂಪಿಗಿದ್ದು ಆಮೇಲೆ ಆರೆಂಜ್ ಗಿರೆಂಜ್ ಆಗಿ ಆಮೇಲೆ ಮೇಲ್ಗಡೆ ಹೋದ್ರೆ ವೈಟ್ ಆಗುತ್ತೆ. ಆ ಕೆಂಪು ಬಣ್ಣ ಏನ್ ಬರುತ್ತಲ್ವಾ, ಆ ಟೈಮ್ನಲ್ಲಿ ನೀವು ಸೂರ್ಯನ ಬೆಳಕಿನಲ್ಲಿ ಕೂತ್ಕೊಂಡ್ರು ಅದೇ ಬೆನಿಫಿಟ್ಟೇ ನಿಮ್ಗೆ ಆಗುತ್ತೆ. ಮರವಿನ ಕಾಯಿಲೆ ಬರಲ್ಲ ವಯಸ್ಸಾದ್ಮೇಲೆ ಅಂತ ಇನ್ನೊಂದು ಲಾಭ ಆಗೋದು. ಸೊ ಯಾರಾದರೂ ಇದನ್ನು ಉಪಯೋಗಿಸ್ಕೊಳ್ತೀನಿ ಅನ್ನೋದಾದ್ರೆ ಉಪಯೋಗಿಸ್ಕೋಬಹುದು. ಕಾಸು ಕೊಟ್ಟು ರೆಡ್ ಲೈಟ್ ಥೆರಪಿ ತಗೊಳ್ತೀನಿ ಅಂದ್ರೆ ಅದನ್ನು ಬೇಕಾದ್ರೆ ಮಾಡಬಹುದು. ಆದರೆ ಅನ್ಫಾರ್ಚುನೇಟ್ಲಿ ಇಂಡಿಯಾದಲ್ಲಿ ಅಷ್ಟೊಂದು ಕಡೆ ಅದು ಲಭ್ಯ ಇಲ್ಲ. ಇಟ್ಸ್ ನಾಟ್ ಅವೈಲಬಲ್ ಇನ್ ಮೆನಿ ಪ್ಲೇಸಸ್ ಇನ್ನೊಂದು. ಸೊ ಪ್ರಕೃತಿ ಆಶ್ರಮದಲ್ಲಿ ಇದೆ ಬ್ರದರ್ ಅದು. ಯಾವ ಆಶ್ರಮದಲ್ಲಿ? ಪ್ರಕೃತಿ ಆಶ್ರಮ ವಿಜಯವಾಡದಲ್ಲಿದೆ. ವಿಟಮಿನ್ ಡಿ ಕಡಿಮೆ ಇರೋರಿಗೆ ಅದರೊಳಗಡೆ ಕೂಡಿಸಿ ಸನ್ಲೈಟ್ ಅಲ್ಲಿ ಇಡ್ತಾರೆ. ಬಾಕ್ಸ್ ಟೈಪ್ ಮಾಡಿಬಿಟ್ಟಿರ್ತಾರೆ. ಆ ಬಾಕ್ಸ್ ಒಳಗಡೆ ಕೂಡಿಸ್ಬಿಟ್ಟು ಸನ್ಲೈಟ್ ಬಿಡ್ತಾರೆ ಅದಕ್ಕೆ. ವಿಟಮಿನ್ ಡಿಗೋಸ್ಕರ ನೀವು ಪ್ರಕೃತಿ ಆಶ್ರಮಕ್ಕೆ ಯಾಕೆ ಹೋಗ್ಬೇಕು? ಪ್ರಕೃತಿಯಲ್ಲಿ ಕೂತ್ಕೊಂಡ್ರೆ ವಿಟಮಿನ್ ಡಿ ಬರುತ್ತೆ. ಅಲ್ಲ, ಅವರು ಉಪಯೋಗಿಸ್ತಾರೆ ಅಂತ ಹೇಳ್ತಿದ್ದೀನಿ ಅಷ್ಟೇ. ಅದು ಪ್ರಯೋಜನ ಇಲ್ಲ. ಅದು ಆ ಕಾರಣಕ್ಕೆ ಉಪಯೋಗಿಸ್ತಾ ಇಲ್ಲ. ನಾ ರೆಡ್ ಲೈಟ್ ಥೆರಪಿ ಅಂತ ಹೇಳ್ತಿರೋದು ವಿಟಮಿನ್ ಡಿಗೆ ಅಲ್ಲ. ವಿಟಮಿನ್ ಡಿ ಉಪಯೋಗಿಸೋದು ಬೇರೆ. ನೀವು ಮಧ್ಯಾಹ್ನ ಬೆಳಗ್ಗೆ 11 ಗಂಟೆಯಿಂದ 3 ಗಂಟೆ ಅಥವಾ 4 ಗಂಟೆ ಬೆಳಕಿನಲ್ಲಿ ಕೂತ್ಕೊಳ್ತು ಅಂತಂದ್ರೆ ಹೊರಗಡೆ ಬಿಸಿಲಲ್ಲಿ ವಿಟಮಿನ್ ಡಿ ಬರುತ್ತೆ. ಅದೇನು ದೊಡ್ಡ ಕಷ್ಟ ಅಲ್ಲ. ಅದು ಮನೆ ಎದುರೇ ಕೂತ್ಕೋಬಹುದು. ಅದಕ್ಕೆ ಯಾಕೆ ಪ್ರಕೃತಿ ಆಶ್ರಮಕ್ಕೆ ಹೋಗ್ಬೇಕು? ನಾ ಹೇಳ್ತಿರ್ತಕ್ಕಂಥದ್ದು ರೆಡ್ ಲೈಟ್ ಥೆರಪಿ ಅನ್ನೋದು ನಿದ್ದೆ ಬೆಟರ್ ಮಾಡುತ್ತೆ, ಅವರ ದೇಹದ ಆರೋಗ್ಯನ ಸುಧಾರಣೆ ಮಾಡುತ್ತೆ, ರೋಗ ನಿರೋಧಕ ಶಕ್ತಿ ಜಾಸ್ತಿ ಮಾಡುತ್ತೆ, ಮರವಿನ ಕಾಯಿಲೆಯನ್ನು ತಡೆಗಟ್ಟುತ್ತೆ. ಇದು ಅದರ ಲಾಭಗಳು ಈ ರೆಡ್ ಲೈಟ್ ಥೆರಪಿ. ಸರಿನಾ? ಆಯ್ತು, ನೋ ಪ್ರಾಬ್ಲಮ್. ಈ ಇದು ಮೆಥಡ್ ಹೇಳಿದ್ರು, ಹ್ಯಾಗ್ ಮಾಡಬೇಕು ಅಂತ ಇನ್ನೂ ಮುಂದೆ ಹೇಳಿಲ್ಲ. ನಾನು ಇದಕ್ಕೊಂದು ತಿದ್ದುಪಡಿಯನ್ನು ಮಾಡುತ್ತಿದ್ದೇನೆ. ಮಾಡಿಫೈಯಿಂಗ್ ವಾಟ್ ಎವರ್ ಬಾಬುಜಿ ಹ್ಯಾಸ್ ಸೆಡ್. ಗಾಜಿನ ಪಟ್ಟಕದ ಮೂಲಕ ಉಂಟಾದ ಬಣ್ಣದ ಬೆಳಕು ಅಭ್ಯಾಸ ಮೇಲೆ ಉಂಟು ಮಾಡುವ ಪರಿಣಾಮದ ತೀವ್ರತೆಯು ವಿದ್ಯುತ್ತಿನ ತೀವ್ರತೆಗೆ ಅನುಗುಣವಾಗಿರುತ್ತದೆ. ಸೊ ಇಫ್ ಯು ವಾಂಟ್ ಟು ಚೇಂಜ್ ದ ಇಂಟೆನ್ಸಿಟಿ ಆಫ್ ದ ಕರೆಂಟ್ ದಟ್ ಯು ಆರ್ ಪಾಸಿಂಗ್, ಯು ಕ್ಯಾನ್ ಚೇಂಜ್ ದ ಇಂಟೆನ್ಸಿಟಿ ಆಫ್ ದ ಕರೆಂಟ್. ಸೊ ವೆನ್ ಯು ಚೇಂಜ್ ದ ಇಂಟೆನ್ಸಿಟಿ ಆಫ್ ದ ಕರೆಂಟ್, the intensity of the colors that appears also will be different. So that intensity will have a different impact on the abhyasi. So ಬಾಬೂಜಿ ಅವರು ಒಂದು ಸರಳವಾದಂಥ ನಿಯಮ ಹೇಳಿದ್ರು. ವಿದ್ಯುತ್ತಿನ ಬೆಳಕನ್ನು ಈ ಕಡೆಯಿಂದ ಪ್ರಿಸಮ್ ಮುಖಾಂತರ ಪಾಸ್ ಮಾಡಿದ್ರೆ ಬೆಳಕು ಬರುತ್ತೆ. ಆ ಬೆಳಕಿನ ಮುಖಾಂತರ ಅಭ್ಯಾಸಿಗೆ ಆಧ್ಯಾತ್ಮಿಕ ಪ್ರಗತಿ ಕೊಡ್ಲಿಕ್ಕೆ ಪ್ರಯತ್ನ ಪಡ್ಬೋದು ಅಂತ. ಲಾಲಾಜಿ ಅವರು ಮಾರ್ಪಾಡು ಏನ್ ಮಾಡ್ತಿದ್ದಾರೆ ಅಂದ್ರೆ ಆ ವಿದ್ಯುತ್ತಿನ ಹರಿವಿನ ಪ್ರಮಾಣ ಏನಿದೆ ಅದನ್ನ ವ್ಯತ್ಯಾಸ ಮಾಡಿದ್ರು ಕೂಡ ಅದು ತಿದ್ದುಪಡಿ ಮಾಡಿಕೊಂಡು ಅಭ್ಯಾಸಿ ಮೇಲೆ ಜಾಸ್ತಿ ಪರಿಣಾಮ ಬೀರುತ್ತೆ ಅಂತ ಹೇಳ್ತಿದ್ದಾರೆ. ಗಾಢವಾದ ಬೂದು ಬಣ್ಣವು ಬ್ರಹ್ಮಾಂಡ ಮಂಡಲಕ್ಕೆ ಮತ್ತು ತಿಳಿ ಹಳದಿ ಬಣ್ಣವು ಪರಬ್ರಹ್ಮಾಂಡ ಮಂಡಲಕ್ಕೆ ಸೂಕ್ತ. ಸೊ 6ನೇ ಬಿಂದುಗೆ ಬೇಕಂತಂದ್ರೆ ಗಾಢವಾದಂತ ಬೂದಿ ಬಣ್ಣ, ಅಲ್ಲಿ ಬೂದಿ ಬಣ್ಣ ಅಂತಾನೆ ಓದ್ತೀವಿ ನಾವು ಬ್ರಹ್ಮಾಂಡ ಮಂಡಲದಲ್ಲಿ ಅಲ್ವಾ. ಪರಬ್ರಹ್ಮಾಂಡ ಮಂಡಲದಲ್ಲಿ ನಿಮಗೆ ತಿಳಿಯಾದಂತ ಹಳದಿ ಬೆಳಕು ಸೂಕ್ತವಾದುದು. ಹೃದಯ ಮಂಡಲಕ್ಕೆ ಸೂಕ್ತವಾದುದು ಕೆಂಪು ಮಿಶ್ರಿತ ಗುಲಾಬಿ ಬಣ್ಣ. ಯಾವುದದು ಕೆಂಪು ಮಿಶ್ರಿತ ಗುಲಾಬಿ ಬಣ್ಣ ಅಂದ್ರೆ ಯಾವ್ದ್ರದ್ದು, ಯಾವ ಪಾಯಿಂಟ್ ಅದು? Point.
In the heart region. Second point. First point. First point. Second. Oh, First second. ಇದೆ. Second point, brother. Second point. First point ಅಂತ ಯಾಕ್ರಿ ಹೇಳ್ತೀರಾ? First point ಅಲ್ಲಿ it's yellow color. Sorry, bright brother. yellow. That's the one. Yeah. So bright yellow color first point. Second point ಅಲ್ಲಿ it is red with pink. When you come to the seventh point, it is pink with more pink, less red. In the second point is more red, less pink. That's the difference. Anyway, ಕೆಂಪು ಮಿಶ್ರಿತ ಗುಲಾಬಿ ಬಣ್ಣ ಯಾರಾದರೂ ಕೆಟ್ಟ ಚಾರಿತ್ರ್ಯವನ್ನು ಹೊಂದಿದ್ದರೆ ಸೂಕ್ತವಾದ ಬಣ್ಣದ ಬೆಳಕು ಮತ್ತು ಅದೇ ರೀತಿಯ ಪ್ರಾಣಹುತಿಯ ಉತ್ತಮ ಪರಿಣಾಮ ಬೀರಬಲ್ಲದು. ಸೊ ಯು ಕೆನ್ ಆಲ್ಸೋ ಯೂಸ್ ಟು ಚೇಂಜ್ ದ ಕ್ಯಾರೆಕ್ಟರ್ ಆಫ್ ಎ ಪರ್ಸನ್ ಅಂತ ಬರೀತಾ ಇದ್ದಾರೆ. ಬಟ್ ಈಸ್ ನಾಟ್ ಗಿವನ್ ದ ವಿಚ್ ಕಲರ್ ಟು ಬಿ ಯೂಸ್ಡ್ ಫಾರ್ ಚೇಂಜಿಂಗ್ ದ ಕ್ಯಾರೆಕ್ಟರ್. He is not spoken about which color to be used. But he says that whatever you do for the progress of the Abhyasi, that also will change the character of the Abhyasi. ಲಘುತರ ತಲ್ಲೀನತೆಯ ಛಾಯೆಯೊಂದಿಗೆ ವ್ಯಕ್ತಿತ್ವವನ್ನು ಮೀರಿದ ನೈತಿಕ ವರ್ತನೆ. ಈ ತರಬೇತಿಯನ್ನು ಪ್ರಾಚೀನ ಹಿರಿಯ ಸಂತರು ಭಗವಾನ್ ಶ್ರೀಕೃಷ್ಣನಿಂದ ಪಡೆದರು. So he is now talking about another new method. The elder saint had got it directly from Lord Krishna. Moral behavior tinged with very light absorbance beyond selfhood. ಓಕೆ, ಈ ಪ್ಯಾರಾಗ್ರಾಫ್ ಅಲ್ಲಿ ಪ್ರಾಯಶಃ ಕೆಲವೆಲ್ಲ ಕಟ್ ಮಾಡಿದ್ದಾರೆ. ಸೊ ಪ್ಯಾರಾಗ್ರಾಫ್ ಪೂರ್ತಿ ಇಟ್ಸ್ ನಾಟ್ ಮೇಕಿಂಗ್ ಕಂಪ್ಲೀಟ್ ಸೆನ್ಸ್ ಇನ್ ದ ಕಾಂಟೆಕ್ಸ್ಟ್ ದಟ್ ವಿ ಆರ್ ಟಾಕಿಂಗ್ ಅಬೌಟ್. ಎನಿವೆ, ಹಿರಿಯ ಸಂತರು ಭಗವಾನ್ ಕೃಷ್ಣನಿಂದ ಒಂದು ತರಬೇತಿಯ ಒಂದು ವಿಧಾನವನ್ನು ಕೇಳ್ಕೊಂಡಿದ್ರು. ಏನದು? ಲಘುಥರದ ತಲ್ಲೀನತೆಯ ಲೈಟ್ ಅಬ್ಸಾರ್ಬೆನ್ಸಿ ಛಾಯೆಯೊಂದಿಗೆ ದ ಶ್ಯಾಡೋ ಆಫ್ ದಟ್ ವ್ಯಕ್ತಿತ್ವವನ್ನು ಮೀರಿದ ನೈತಿಕ ವರ್ತನೆ. ಸೊ ಎ ಕೈಂಡ್ ಆಫ್ ಎ ಮಾರಲ್ ಬಿಹೇವಿಯರ್ ವಿಚ್ ಇಸ್ ಬಿಯಾಂಡ್ ದ ಕ್ಯಾರೆಕ್ಟರ್. ಈ ತರಬೇತಿಯನ್ನು ಸೊ ಯು ಕುಡ್ ಆಕ್ಚುಲಿ ಯೂಸ್ ದಟ್ ಸ್ಲೈಟ್ ಅಬ್ಸಾರ್ಬೆನ್ಸಿ ಟು ಎಸ್ಟಾಬ್ಲಿಷ್ ಸಮ್ ಡಿಗ್ರಿ ಆಫ್ a moral behavior which is beyond the character of that particular person. But for that, light degree of absorbency is necessary. ಈಗ ಅದು ಆ ಒಂದು ತರಬೇತಿಯ ವಿಧಾನದ ಬಗ್ಗೆ ಮಾತಾಡಬೇಕಾದ್ರೆ ಶ್ರೀಕೃಷ್ಣ ಅದಕ್ಕೆ ಒಂದು ಸ್ವಲ್ಪ ಮಟ್ಟಿಗೆ ವ್ಯತ್ಯಾಸ ಮಾಡ್ತಾರೆ, ಮಾಡಿಫೈ ಮಾಡ್ತಾರೆ. ಶ್ರೀರಾಮನ ಅವತಾರದಲ್ಲಿ ನೈತಿಕ ನಡತೆಗೆ ಮಾತ್ರವೇ ಪ್ರಾಧಾನ್ಯತೆ ಇತ್ತು. ಸೊ ಡ್ಯೂರಿಂಗ್ ಲೈಫ್ ಟೈಮ್ ಆಫ್ ಶ್ರೀರಾಮ್ ದೇರ್ ಇಸ್ ಲಾಟ್ ಆಫ್ ಇಂಪಾರ್ಟೆನ್ಸ್ ಟು ಗಿವನ್ ಟು ಮಾರಲ್ ಬಿಹೇವಿಯರ್. ಮತ್ತು ಇದು ಮಹತ್ವದ ವಿಷಯ. ದಿಸ್ ವಾಸ್ ಎ ವೆರಿ ಇಂಪಾರ್ಟೆಂಟ್ ಮ್ಯಾಟರ್. ನೀನು ಸಂಪೂರ್ಣ ವಿನಾಶವನ್ನು ಪ್ರಾರಂಭಿಸಬೇಕಿದೆ. ನಾವು ದ ಲಾಸ್ಟ್ ಸೆಂಟೆನ್ಸ್ ಡಸನ್ ಗೋಸ್ ಎ ವೆಲ್ ವಿತ್ ದ ರೆಸ್ಟ್ ಆಫ್ ದ ಸೆಂಟೆನ್ಸ್. ಬಾಬೂಜಿ ಅವರಿಗೆ ಸಡನ್ ಆಗಿ ಯು ಹ್ಯಾವ್ ಟು ಕಾಸ್ ಕಂಪ್ಲೀಟ್ ಡಿಸ್ಟ್ರಕ್ಷನ್ ಅಂತ ಹೇಳ್ತಿದ್ದಾರೆ. ಇಟ್ ಈಸ್ ಎನ್ ಇಂಡಿಕೇಶನ್ ದಟ್ ದೇರ್ ಇಸ್ ಲಾಟ್ ಆಫ್ ಪಾಯ್ಸನಸ್ ಎಲಿಮೆಂಟ್ಸ್ ಇನ್ ದ ಎನ್ವೈರನ್ಮೆಂಟ್, ಸೊ ಯು ಶುಡ್ ಕಾಸ್ ಲಾಟ್ ಆಫ್ ಡಿಸ್ಟ್ರಕ್ಷನ್. ದಟ್ ಈಸ್ ವಾಟ್ ಹಿ ಈಸ್ ಸೇಯಿಂಗ್. ಬಟ್ ಇಫ್ ಯು ಲುಕ್ ಅಟ್ ಇಟ್ ಸ್ಲೈಟ್ಲಿ ಪ್ರೀವಿಯಸ್ ಟು ದಟ್, ಇಟ್ ಡಸಂಟ್ ಡೈರೆಕ್ಟ್ಲಿ ರಿಲೇಟ್ ಟು ದಟ್. ಆ ಹಿಂದಿನ ವಾಕ್ಯ ಏನಿದೆ ಅದಕ್ಕೆ ನೇರವಾಗಿ ಸಂಬಂಧಪಟ್ಟಿದ್ದು ಅಲ್ಲ ಅಂತ ಕಾಣಿಸ್ತಾ ಇದೆ. ಸೊ ನೈತಿಕ ವರ್ತನೆಯ ಬಗೆಗೆ ಮಾತಾಡಿ ತದನಂತರ ಸಂಪೂರ್ಣ ವಿನಾಶ ಮಾಡಬೇಕು ಅಂತ ಭಗವಾನ್ ಕೃಷ್ಣ ಹೇಳ್ತಾ ಇದ್ದಾರೆ. ಈಗ ಭಗವಾನ್ ಕೃಷ್ಣ, ನನ್ನ ಜನ್ಮದ ಸಮಯದಲ್ಲಿ ಮಹಾಭಾರತವನ್ನು ನಾನು ಮಾನಸಿಕ ಸ್ತರದಲ್ಲಿ ಸಂಪೂರ್ಣಗೊಳಿಸಿದ್ದೆ. ಸೊ ಸಿ, ಕೃಷ್ಣ is saying that he had this mental he had completed the mental picture of Mahabharata conceptually at the time of his birth only. ಹುಟ್ಟಬೇಕಾದ್ರೆ ಮಹಾಭಾರತದ ಕಲ್ಪನೆ ಇಟ್ಕೊಂಡೇ ಹುಟ್ಟಿರ್ತಾರೆ ಮಾನಸಿಕ ಸ್ತರದಲ್ಲಿ. ಅದು ನನ್ನ ಜೀವನದ ಅಂತಿಮ ಭಾಗದಲ್ಲಿ ಸಾಕಾರಗೊಂಡಿತು. ಸೊ ಇಟ್ ಕೇಮ್ ಇನ್ ಟು ಫ್ರುಕ್ಟಿಫಿಕೇಶನ್ ಬೈ ದ ಎಂಡ್ ಆಫ್ ಮೈ ಲೈಫ್. ನನ್ನ ಅವತಾರವು ವಾತಾವರಣದಲ್ಲಿ ವ್ಯಾಪಿಸಿದ ವಿಷಪೂರಿತ ಪ್ರಭಾವಗಳನ್ನು ಶುದ್ಧಗೊಳಿಸಬೇಕಾಗಿತ್ತು. So my avatar was to remove the poisonous elements that was there during the time. ಪುಸ್ತಕಗಳಲ್ಲಿ ತುಂಬಾ ಕಲಬೆರಕೆ ಇದೆ. There is lot of what do you say, unnecessary things added. There is lot of admixture that has taken place. ಅದನ್ನೆಲ್ಲ ತೆಗೆದು ಹಾಕುವ ಅಗತ್ಯವಿದೆ. It's necessary to take them off, remove it. ಗೋಪಿಯರೊಂದಿಗೆ ನನ್ನ ಸಂಬಂಧದ ಕುರಿತಾಗಿ ಜನರು ಆ ಸಮಯದ ನನ್ನ ವಯಸ್ಸನ್ನು ಸಹ ಪರಿಗಣಿಸದೆ ಚಿತ್ರ ಪ್ರಸಂಗಗಳನ್ನು ಹುಟ್ಟು ಹಾಕಿದ್ದಾರೆ. ಲಾರ್ಡ್ ಕೃಷ್ಣ ಸೇಸ್, ಆ ವಯಸ್ಸಿನಲ್ಲಿ ನಾನು ಇನ್ನು ಗೋಪಿಕಾ ಸ್ತ್ರೀಯರ ಜೊತೆ ಹಗ್ ಮಾಡ್ತಿದ್ದೆ, ಹೀಗೆ ಮಾಡ್ತಿದ್ದೆ ಅಂತ ಏನೇನೋ ಮಾಡ್ತಿದ್ನಲ್ಲ, ಅದೆಲ್ಲ ಇವ್ರು ಹುಟ್ಟಾಕಿರೋದಷ್ಟೇ. ನನ್ನ ವಯಸ್ಸಿನ ಲೆಕ್ಕ ಕೂಡ ಇವ್ರು ತಗೊಂಡಿಲ್ಲ ಅದನ್ನು ಕಥೆಗಳನ್ನ ಸೃಷ್ಟಿ ಮಾಡಬೇಕಾದ್ರೆ. ದೇ ಹ್ಯಾವ್ ನಾಟ್ ಇವನ್ ಟೇಕನ್ ಮೈ ಏಜ್ ಇನ್ ಟು ಅಕೌಂಟ್ ವೈಲ್ ಕ್ರಿಯೇಟಿಂಗ್ ಸೋ ಮೆನಿ ಸ್ಟೋರೀಸ್ ಅಬೌಟ್ ಮೀ ಅಂಡ್ ಗೋಪಿಕಾ ಸ್ತ್ರೀಸ್.
ತಮ್ಮ ನೀತಿ ಭ್ರಷ್ಟತೆಯ ಮಟ್ಟಕ್ಕೆ ತಕ್ಕಂತೆ ಕತೆ ಕಟ್ಟಿದ ಸ್ವಾರ್ಥಿ ಪುರೋಹಿತ ವರ್ಗದ ಎಲ್ಲ ಗಾಳಿಮತನ್ನು ಮೂರ್ಖರು ನಂಬಿದರು. So the priesthood created all these stories and all the common people started believing these stories. ಈ ನಿಟ್ಟಿನಲ್ಲಿ ಏರ್ಪಾಡುಗಳನ್ನು ಸಹ ಮಾಡಲಾಗಿದ್ದು ಅದು ಈ ವ್ಯವಸ್ಥೆಯ ಮೂಲಕ ಅವು ಮುಕ್ತಾಯಕ್ಕೆ ಬರುತ್ತವೆ. So there are some provisions being made to correct all these things so that the correct version can come out in due course of time. ನಿನ್ನ ಗುರುಗಳು ಇದಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ಧಾರಾಳವಾಗಿ ಮಾತನಾಡಿದ್ದಾರೆ, ಅದೆಲ್ಲವೂ ಸರಿ. So your guru has actually communicated about this quite copiously. So all these things will be right only. ಸಾಮಾಜಿಕ ರಚನೆಯ ಬಗ್ಗೆ ಇನ್ನಷ್ಟು ಅಭಿಪ್ರಾಯಗಳನ್ನು ಕೊಡಲಾಯಿತು. ಹಾಗಿರಬೇಕು ಸಮಾಜದ ರಚನೆ, ಅದರ ಬಗ್ಗೆ ಸ್ವಲ್ಪ ಮಟ್ಟಿಗೆ ಇವಾಗ ಮಾತಾಡ್ತಾ ಇದ್ದಾರೆ ಪೂಜ್ಯ ಲಾಲಾಜಿ. ನಿನಗೆ ನೀಡಲಾದ ಈ ದಿವ್ಯ ಜ್ಞಾನಗಳನ್ನೆಲ್ಲ ಪ್ರಸಾರ ಮಾಡುವ ಅಗತ್ಯವಿಲ್ಲ. ದೇರ್ ಇಸ್ ನೋ ನೀಡ್ ಟು ಸರ್ಕ್ಯುಲೇಟ್ ಆಲ್ ದೀಸ್ ಥಿಂಗ್ಸ್. ದಿಸ್ ಸ್ಪೆಷಲ್ ನಾಲೆಜ್ ದಟ್ ಯು ಆರ್ ಬೀಯಿಂಗ್ ಗಿವನ್, ಡೋಂಟ್ ನೀಡ್ ಟು ಸರ್ಕ್ಯುಲೇಟ್ ಆಲ್ ದೀಸ್ ಥಿಂಗ್ಸ್. ಹಾಗಿಲ್ಲವಾದರೆ ಜನರು ನಿನ್ನ ಬಗೆಗೆ ದ್ವೇಷವನ್ನು ಬೆಳೆಸಿಕೊಳ್ಳುವರು. ಇಫ್ ಯು ಟ್ರೈ ಟು ಟೆಲ್ ಆಲ್ ದೀಸ್ ಥಿಂಗ್ಸ್ ಟು ಕಾಮನ್ ಪೀಪಲ್, because people have already believed certain things, so people will actually develop enmity towards you. ಒಂದು ವೇಳೆ ಈ ರಹಸ್ಯಗಳೆಲ್ಲ ಶತ್ರುಗಳ ಎನಿಸಿದವರ ಕಿವಿಗೆ ಬಿದ್ದರೆ ಅದು ನೀನು ಒಂದು ನಿರ್ದಿಷ್ಟ ಅಭ್ಯಾಸದ ಮೂಲಕ ಅದನ್ನು ಕೊನೆಗೊಳಿಸಬೇಕಾಗುತ್ತದೆ. So if in case it falsely happens to be heard by people who are your enemies, then you have to clear it off by some method. ನೀನು ಸುದೀರ್ಘಕಾಲ ಜಗತ್ತಿನಲ್ಲಿ ಜೀವಿಸಬೇಕಾಗುವ ಸಾಧ್ಯತೆ ಇದೆ. ಇಟ್ಸ್ ಕ್ವೈಟ್ ಪಾಸಿಬಲ್ ದಟ್ ಯು ಹ್ಯಾವ್ ಟು ಲಿವ್ ಇನ್ ದಿಸ್ ವರ್ಲ್ಡ್ ಫಾರ್ ಎ ಲಾಂಗ್ ಪೀರಿಯಡ್ ಆಫ್ ಟೈಮ್. ಇದು ಅಗತ್ಯವನ್ನು ಅವಲಂಬಿಸಿದೆ. ಇಟ್ ಡಿಪೆಂಡ್ಸ್ ಆನ್ ದ ನೀಡ್. ಯಾವುದು ಯುಕ್ತವೋ ಅದನ್ನು ಮಾಡಲಾಗುತ್ತದೆ. ವಾಟ್ ಎವರ್ ಇಸ್ ನೆಸೆಸರಿ ಇಟ್ ವಿಲ್ ಬಿ ಡನ್. ಬಾಬು ರಾಮೇಶ್ವರ್ ಪ್ರಸಾದ್ ಮಿಶ್ರಾ ಆ ಕ್ಷೇತ್ರದಲ್ಲಿ ಕೆಲಸ ಮಾಡಲು ಸಾಧ್ಯವಾಗುವಂತ ನಾನು ಅವರಿಗೆ ಕೆಲವು ವಿಶೇಷ ಶಕ್ತಿಗಳನ್ನು ನೀಡಬಯಸುತ್ತೇನೆ. ಸೊ ಲಾಲಾಜಿ ವಾಸ್ ಆಕ್ಚುಲಿ ಆಸ್ಕಿಂಗ್ ಬಾಬು ರಾಮೇಶ್ವರ್ ಪ್ರಸಾದ್ ಮಿಶ್ರಾ ಟು ವರ್ಕ್ ಆನ್ Babuji's longevity and many other aspects of Babuji's life. So Lalaji gave powers to Babu Rameshwar Prasad Mishra for that particular matter. ಅವರಿಗೆ ಶಕ್ತಿಗಳನ್ನು ಕೊಡ್ತಾರೆ ಲಾಲಾಜಿ ಅವರು. ವಿಶೇಷವಾದಂಥ ಶಕ್ತಿಗಳನ್ನು ಕೊಟ್ಟು ಬಾಬೂಜಿಯವರ ಒಂದು ಇರುವಿಕೆಯನ್ನು ಖಾತ್ರಿ ಮಾಡಿಕೊಳ್ಳಿಕ್ಕೆ ರಾಮೇಶ್ವರ ಪ್ರಸಾದ್ ಮಿಶ್ರಾ ಅವರಿಗೆ ಶಕ್ತಿಗಳನ್ನು ಕೊಡ್ತಾರೆ. ಈ TSನ ಒಂದು ತಲೆಮಾರು ಕೂಡ ಮುಕ್ತಿಯನ್ನು ಪಡೆಯಲಾರದು. ಸೊ ನಾವು ಲಾಲಾಜಿ ಇಸ್ ಕಮೆಂಟಿಂಗ್ ಅಬೌಟ್ TS, ಒನ್ ಆಫ್ ಹಿಸ್ ಡಿಸೈಪಲ್ಸ್. ದ ಎಂಟೈರ್ ತಲೆಮಾರು ಅಂದರೆ ಜನರೇಷನ್. The entire generation of TS people will not be able to get liberation. ಅವನನ್ನು ಎಂದೂ ನಿನ್ನ ಸ್ಥಳಕ್ಕೆ ಕರೆಯಬೇಡ. ನೆವರ್ ಕಾಲ್ ಹಿಮ್ ಟು ಯುವರ್ ಪ್ಲೇಸ್. XK ಎನ್ನು ನಾನು ಕ್ಷಮಿಸಬಹುದು. ಐ ಕ್ಯಾನ್ ಪಾರ್ಡನ್ XK. ಆ ವ್ಯಕ್ತಿಗೆ ನೀನು ಇಷ್ಟಪಟ್ಟಂತೆ ನಿಷ್ಕರುಣೆಯಾಗಲು ನಾನು ನಿನಗೆ ಅಧಿಕಾರವನ್ನು ನೀಡುತ್ತೇನೆ. ಇಫ್ ಯು ವಾಂಟ್ ಟು ಬಿ ಹಾರ್ಶ್ ಆನ್ ದಿಸ್ ಪರ್ಟಿಕ್ಯುಲರ್ ಪರ್ಸನ್, ಐ ಆಮ್ ಗಿವಿಂಗ್ ಯು ಪರ್ಮಿಷನ್ ಫಾರ್ ದಟ್. ಮತ್ತು ಇದಕ್ಕೆ ಸಂಬಂಧಿಸಿದಂತೆ ಬಾಬು ಮದನ್ ಮೋಹನ್ ಲಾಲ್ ಕೂಡ ಕನಿಕರಿಸಬಾರದು. ಇವನ್ ಬಾಬು ಮದನ್ ಮೋಹನ್ ಲಾಲ್ ಶುಡ್ ನಾಟ್ ಶೋ ಎನಿ ಮರ್ಸಿ about this particular thing. ಈ ವಿಷಯದಲ್ಲಿ ನನ್ನ ಸಲಹೆ ಕೇಳುವ ಅಗತ್ಯವಿಲ್ಲ. ದೇರ್ ಇಸ್ ನೋ ನೀಡ್ ಟು ಆಸ್ಕ್ ಮೈ ಒಪಿನಿಯನ್ ಇನ್ ದಿಸ್ ಪರ್ಟಿಕ್ಯುಲರ್ ಮ್ಯಾಟರ್. ಅಂದರೆ ಲಾಲಾಜಿಯವರು ಕೆಲವು ಅವರ ಶಿಷ್ಯರ ಬಗ್ಗೆ ಕೆಲವು ಡಿಕ್ಟೇಷನ್ಸ್ ಕೊಡ್ತಾ ಹೋಗ್ತಾರೆ, ಏನಾಗಿದೆ ಏನಾಗಬೇಕು ಅಂತ. ಅದರದ್ದು ಭಾಗ ಇದು. ಪ್ರಿಯ ರಾಮಚಂದ್ರ ಮುಂದೆ ಎಂತಹ ವ್ಯಕ್ತಿತ್ವವನ್ನು ಪಡೆಯುತ್ತಾನೆಂಬ ಕಲ್ಪನೆ ATಗೆ ಸ್ವಲ್ಪನದಲ್ಲೂ ಸಹ ಇರಲಿಲ್ಲ. ಸೊ AT did not even have in his dreams the kind of personality that Babuji is going to develop into. ಅದು ಹಾಗಾಗುವುದನ್ನು ಯಾವ ಶಕ್ತಿಯು ತಾನೇ ತಡೆಯಬಹುದಿತ್ತು? ವಾಟ್ ಪವರ್ ಕುಡ್ ಹ್ಯಾವ್ ಪ್ರಿವೆಂಟೆಡ್ ದಿಸ್ ಕೈಂಡ್ ಆಫ್ ಡೆವಲಪ್ಮೆಂಟ್ ಆಫ್ ಪರ್ಸನಾಲಿಟಿ ಆಫ್ ಬಾಬುಜಿ? ರಾಮಚಂದ್ರ ಆ ಶಕ್ತಿಯನ್ನು ಉಪಯೋಗಿಸುವುದನ್ನು ನಾನು ನಿಷೇಧಿಸುತ್ತೇನೆ. ಐ ಪ್ರಾಹಿಬಿಟ್ ಬಾಬುಜಿ ಫ್ರಮ್ ಯೂಸಿಂಗ್ ದಿಸ್ ಪರ್ಟಿಕ್ಯುಲರ್ ಪವರ್. ಅವನು ಯಾವ ಉದ್ದೇಶಕ್ಕಾಗಿ ಬಂದಿರುವನು ಅದನ್ನು ಈಡೇರಿಸಲು ಮಾತ್ರ ಅವನು ಅದನ್ನು ಉಪಯೋಗಿಸಬಹುದು. ಫಾರ್ ವಾಟ್ ಎವರ್ ರೀಸನ್ ಬಾಬುಜಿ ಹಸ್ ಕಮ್ ಟು ಅರ್ತ್, ಹಿ ಕ್ಯಾನ್ ಯೂಸ್ ದೀಸ್ ಪವರ್ಸ್ ಓನ್ಲಿ ಫಾರ್ ದಟ್ ಪರ್ಟಿಕ್ಯುಲರ್ ರೀಸನ್. ಆತನಿಗೆ ಸುದರ್ಶನ ಚಕ್ರವನ್ನು ಆಮಂತ್ರಿಸಿದರೆ ಅದು ಒಡನೆಯೇ ತನ್ನ ಕೆಲಸವನ್ನು ಪ್ರಾರಂಭಿಸುವುದು. ಸೊ ಬಾಬುಜಿ ಹ್ಯಾಡ್ ಗಾಟ್ ಪವರ್ಸ್ ಓವರ್ ಸುದರ್ಶನ ಚಕ್ರ, ಮೆನಿ ಅದರ್ ಥಿಂಗ್ಸ್. ಸೊ ಇಫ್ ಬಾಬುಜಿ ವರ್ ಟು ಇನ್ವೋಕ್ ದ ಸುದರ್ಶನ ಚಕ್ರ, ಇಟ್ ವಿಲ್ ಸ್ಟಾರ್ಟ್ ವರ್ಕಿಂಗ್ ಇಮಿಡಿಯೇಟ್ಲಿ. ನನಗೆ ಈ ಸ್ಥಿತಿಗಳ ಅರಿವಿದ್ದ ಕಾರಣ ನಾನು ವಿಷಯಗಳನ್ನು ಬಹಳ ಮುಂಚಿತವಾಗಿಯೇ ತಡೆಹಿಡಿದಿದ್ದೆ. ಐ ನ್ಯೂ ಅಬೌಟ್ ಆಲ್ ದೀಸ್ ಥಿಂಗ್ಸ್ ರಿಗಾರ್ಡಿಂಗ್ ವಾಟ್ ಬಾಬುಜಿ ಇಸ್ ಗೋಯಿಂಗ್ ಟು ಬಿಕಮ್ ಇನ್ ಡ್ಯೂ ಕೋರ್ಸ್ of time, so I actually held on to it. I did not allow it to come to the surface. ಅವನು ಶ್ರೀಕೃಷ್ಣನ ಕಾಲರೂಪವನ್ನು ಎಂದಿಗೂ ಆಮಂತ್ರಿಸಬಾರದು. Babuji should not invoke Sri Krishna's Kalarupa. So Krishna had two forms, the Kalarupa and Dayal Rupa. Very few saints have reached a stage where they can train people both in Kalarupa and Dayal Rupa.
ಸೊ ಕಾಲರೂಪ ಮತ್ತು ದಯಾಳ ರೂಪದಲ್ಲಿ ತರಬೇತಿ ಕೊಡಲಿಕ್ಕೆ ಸಾಧ್ಯ ಇರತಕ್ಕಂಥ ಮಟ್ಟಕ್ಕೆ ಕೆಲವು ಸಂತರು ಮಾತ್ರ ಏರಿದ್ದಾರೆ. ಲಾಲಾಜಿಯವರು ಅದರಲ್ಲೊಬ್ರು, ಬಾಬೂಜಿಯವರು ಕೂಡ ಅದರಲ್ಲೊಬ್ರು. ಆದರೆ ಲಾಲಾಜಿಯವರು ಅನುಮತಿ ಕೊಡಲ್ಲ ಬಾಬೂಜಿಯವ್ರಿಗೆ ಅದನ್ನು ಉಪಯೋಗಿಸ್ಲಿಕ್ಕೆ. ಸೊ ಶ್ರೀಕೃಷ್ಣನ ಕಾಲರೂಪ ಏನಿತ್ತು, ಶ್ರೀಕೃಷ್ಣನ ಕಾಲರೂಪದಿಂದಲೇ ಮಹಾಭಾರತ ಯುದ್ಧ ಆಗಿದ್ದು, ಅಷ್ಟು ಜನ ಸತ್ತಿದ್ದು. ಸೊ ಆ ಕಾಲರೂಪವನ್ನು ಬಾಬೂಜಿಯವರು ಯಾವತ್ತೂ ಕೂಡ ಕರಿಬಾರದು ಅಂತ ಹೇಳ್ತಾ ಇದ್ದಾರೆ ಲಾಲಾಜಿಯವರು. ATU ಯಾವತ್ತೋ ತನ್ನ ಗೊಡ್ಡು ಹರಟೆಯ ಸಮಯದಲ್ಲಿ ಇದನ್ನು ಪ್ರಸ್ತಾಪಿಸಿದ್ದ. ಸೊ AT ಹ್ಯಾಡ್ ಆಕ್ಚುಲಿ ಸ್ಪೋಕನ್ ಅಬೌಟ್ ಇಟ್ ಡ್ಯೂರಿಂಗ್ ಹಿಸ್ ಟೈಮ್ ಆಫ್ ಲೆಷರ್. ವಿಭೂತಿ ಪುರುಷನೊಬ್ಬ ಧರೆಗಿಳಿದಿದ್ದಾನೆ ಎಂಬ ATಯ ಅನಿಸಿಕೆ ಸತ್ಯವಾಗಿದ್ದರು. ಸೊ AT had an inclination that some special personality had descended on earth. That was correct also. ಅವನಿಗೆ ವಿಭೂತಿ ಪುರುಷನ ಸ್ಥಳದ ಅರಿವಿರಲಿಲ್ಲ. ಬಟ್ he did not have an idea where this special personality had descended. ಹಿರಿಯ ಋಷಿಗಳು ವಿಭೂತಿ ಪುರುಷನ ಬಗ್ಗೆ ಏನು ಬರೆದಿದ್ದಾರೋ ಅದು ಹೆಚ್ಚಾಗಿ ಅಲಂಕಾರಿಕವಾದುದು. ಸೊ ದ elder saints who have written about the special personality, they have written more in terms of alankarika. It's only kind of an expansion. ಅವನ ಬಗ್ಗೆ ರಹಸ್ಯವಾಗಿ ಹೇಳಿರುವ ಮತ್ತೊಂದು ವಿಷಯವೆಂದರೆ ಆತ ಕನ್ಯಾಪುತ್ರ ಎಂಬುದು. So another thing that the people have actually spoken about is that the elder saints have written about the special personality is metaphorical, ಅಂದ್ರೆ ಅಲಂಕಾರಿಕವಾಗಿ ಬರೆದಿದ್ದಾರೆ. One more thing has been mentioned as a secret about him, namely that is origin from a virgin. ಕನ್ಯಾಪುತ್ರನಾಗಿರ್ತಾನೆ, ಅಂದ್ರೆ ಇನ್ನು ಮದುವೆ ಆಗದೆ ಇರತಕ್ಕಂಥ ಕನ್ಯೆಯಿಂದ ಹುಟ್ಟುತ್ತಾನೆ ಅನ್ನೋ ಒಂದು ಪ್ರಸ್ತಾಪ ಮಾಡಿದ್ದಾರೆ. ಅದು ಅವರ ಪರಿಕಲ್ಪನೆಗಳ ಒಂದು ಅಭಿವ್ಯಕ್ತಿ ಆಗಿತ್ತು. ಇಟ್ ವಾಸ್ ದೇರ್ ಓನ್ ಇಮ್ಯಾಜಿನೇಷನ್. ತಮ್ಮ ಕಲ್ಪನೆ ಪ್ರಕಾರ ಬರೀತಾ ಹೋಗಿದ್ದಾರೆ. ಭಗವಾನ್ ಕೃಷ್ಣ, ಮಹಾಭಾರತದ ಕಥೆಗೆ ತಿದ್ದುಪಡಿಯ ಅಗತ್ಯವಿದೆ. ದೇರ್ ಇಸ್ ಎ ನೀಡ್ ಟು ಕರೆಕ್ಟ್ ದ ಸ್ಟೋರಿ ಆಫ್ ಮಹಾಭಾರತ. ನಾನು ವಿರಾಟ್ ಸ್ಥಿತಿಯನ್ನು ಬ್ರಹ್ಮಾಂಡ ಮಂಡಲದ ಅತ್ಯುನ್ನತ ಸ್ಥಿತಿಯಲ್ಲಿ ಅರ್ಜುನ ದೃಷ್ಟಿಗೆ ತಂದಿದ್ದೆ. ಬ್ರಹ್ಮಾಂಡ ಮಂಡಲದ ಅತ್ಯುನ್ನತ ಸ್ಥಿತಿ, ಆ ಸ್ಥಿತಿಯಲ್ಲಿ ನಾನು ವಿರಾಟ್ ರೂಪವನ್ನು ಅರ್ಜುನನಿಗೆ ತೋರಿಸಿದ್ದೆ. ಮತ್ತು ಘಟನೆಗಳು ಭೌತಿಕ ಪ್ರಪಂಚದಲ್ಲಿ ಸಂಭವಿಸುವುದಕ್ಕೆ ಮುಂಚಿತವಾಗಿ ಎಲ್ಲಿ ಘಟಿಸುತ್ತಿವೆಯೋ ಆ ಬಿಂದುವನ್ನು ಅವನಿಗೆ ತೋರಿಸಿದ್ದೆ. ಸೊ ಇವನ್ ಬಿಫೋರ್ ಸಮಥಿಂಗ್ ಹ್ಯಾಪನ್ಸ್ ಆನ್ ಅರ್ತ್, things happen at the Brahmanda Mandal level, and then only it manifests at the plane of the earth. ಅದನ್ನು ತೋರಿಸಿರ್ತಾರೆ. That was shown to ಅರ್ಜುನ. ನಾನು ಯಾವುದಕ್ಕೋಸ್ಕರ ಅವತಾರವೆತ್ತಿದನೋ ಆ ಪರಿಪೂರ್ಣ ಆತ್ಮ ಸಮರ್ಪಣೆಯ ರೀತಿಯನ್ನು ಆತನ ಅರಿವಿಗೆ ನಾನು ತಂದಿದ್ದೆ. ಸೊ ಫಾರ್ ವಾಟ್ ಎವರ್ ರೀಸನ್ ಐ ಹ್ಯಾಡ್ ಆಕ್ಚುಲಿ ಟೇಕನ್ ಬರ್ತ್ ಆಸ್ ಅನ್ ಅವತಾರ, ಐ ಹ್ಯಾಡ್ ಆಕ್ಚುಲಿ ಶೋನ್ ಹಿಮ್ ಹೌ ಟು ಆಕ್ಚುಲಿ ಸರೆಂಡರ್ ಯುವರ್ ಸೆಲ್ಫ್ ಟು ದಿಸ್ ಪರ್ಟಿಕ್ಯುಲರ್ ಲೆವೆಲ್. ಅದನ್ನು ಕೂಡ ನಾನು ತೋರಿಸಿದ್ದೆ ಅರ್ಜುನನಿಗೆ. ಅದರಲ್ಲಿರುವ ಪತಂಜಲಿ ಇತ್ಯಾದಿ ಉಲ್ಲೇಖಗಳು ತಪ್ಪು ಬೋಧನೆ ಇಷ್ಟೇ ಆಗಿತ್ತು. ಸೊ there are other references that have been added to Patanjali, they are all wrong things. There is nothing of that kind. ಪತಂಜಲಿಗೆ ಏನು ಉಲ್ಲೇಖ ಮಾಡಿ ಬರೆದಿದ್ದಾರೆ ಅದು ಆ ರೀತಿ ಏನು ಇರಲಿಲ್ಲ. ಅರ್ಜುನನಿಗೆ ಎರಡು ತೋರಿಸಿರ್ತಾನೆ ಕೃಷ್ಣ. ಒಂದು, ತನ್ನ ವಿರಾಟ್ ರೂಪವನ್ನು ಬ್ರಹ್ಮಾಂಡದ ಅತ್ಯಂತ ಉನ್ನತವಾದಂಥ ಸ್ಥಿತಿಯಲ್ಲಿ ಕರ್ಕೊಂಡ್ಬಂದು ಅಲ್ಲಿ ತೋರಿಸಿರ್ತಾನೆ ವಿರಾಟ್ ರೂಪವನ್ನು. ಎರಡನೇದು ಏನು ತೋರಿಸಿರ್ತಾನೆ ಅಂದರೆ ಅವತಾರನಾಗಿ ಅವನು ಅವತಾರ ಎತ್ತಿದ ಮೇಲೆ, ಅವತಾರ ಪುರುಷನಾಗಿ ಅವನು ಹುಟ್ಟಿದ ಮೇಲೆ ಅವನಿಗೆ ಆತ್ಮ ಸಮರ್ಪಣೆ ಮಾಡಿಕೊಳ್ಳುವಂಥದ್ದು ಹೇಗೆ ಅನ್ನೋದು ಕೂಡ ನಾವು ತೋರಿಸಿರ್ತಾನೆ. ಹೌ ಟು ಸರೆಂಡರ್ ಯುವರ್ ಸೆಲ್ಫ್ ಟು ದಿಸ್ ಅವತಾರ. ಅರ್ಜುನ ವಾಸ್ ಶೋನ್ ದಟ್ ಪರ್ಟಿಕ್ಯುಲರ್ ಥಿಂಗ್ ಆಲ್ಸೋ. ಸೊ ಟೂ ಥಿಂಗ್ಸ್ ಅರ್ಜುನ ಹ್ಯಾಡ್ ಬೀನ್ ಶೋನ್ ಬೈ ಲಾರ್ಡ್ ಕೃಷ್ಣ. ದೃಶ್ಯ ಕಣ್ಣೆದುರು ಬಂತು. ಪೂಜ್ಯ ಲಾಲಜಿ, ಈ ದೃಶ್ಯದಲ್ಲಿ ಅಸಂಖ್ಯಾತ ಸೈನ್ಯಗಳ ಹಿಂದೆ ಯಾವ ಅಂಧಕಾರವನ್ನು ನೀನು ಕಂಡೆಯೋ ಅದನ್ನೇ ಅರ್ಜುನನ ದೃಷ್ಟಿಗೆ ತರಲಾಗಿತ್ತು. ಸೊ ಬಿಹೈಂಡ್ ದ ಇನ್ಫೈನೈಟ್ ಮಾಸ್ ಆಫ್ ದ ಸೋಲ್ಜರ್ಸ್ ವರ್ ದೇರ್ ವಾಸ್ ಎ ಕೈಂಡ್ ಆಫ್ ಡಾರ್ಕ್ನೆಸ್ ವಿಚ್ ವಾಸ್ ದೇರ್ ಬಿಹೈಂಡ್. ಸೊ ನೀನು ಏನಾದ್ರು ಆ ಒಂದು ಅಂಧಕಾರವನ್ನು ನೋಡಿದ್ಯೋ ಅದನ್ನೇ ಅರ್ಜುನ ದೃಷ್ಟಿಗೂ ತರಲಾಗಿತ್ತು. ನಾನು ಅರ್ಜುನನಿಗೆ ನೋಡಿದ ಉಪದೇಶ ಇಷ್ಟೇ ಆಗಿತ್ತು. ದಿಸ್ ಇಸ್ ಆಲ್ ಐ ಸೆಡ್ ಟು ಅರ್ಜುನ. ನಾನು ಇದೀಗ ತಾನೇ ನಿನಗೆ ಮಹಾಭಾರತ ದೃಶ್ಯವನ್ನು ತೋರಿಸಿದೆ. ಅರ್ಜುನನ ಗಾಂಡೀವ ಧನುಸ್ಸಿನ ಬಗ್ಗೆ ನಿನ್ನ ಮಾರ್ಗದರ್ಶಿ ನಿನಗೆ ಈಗಾಗಲೇ ಹೇಳಿದ್ದಾರೆ. ಸೊ ಕೃಷ್ಣ, ಈಗ ಬಾಬುಜಿ ಬರೀತಾರಲ್ವಾ, ನನ್ನ ಕಣ್ಣು ಮುಂದೆ ಎಲ್ಲ ಬಂತು ಅಂತ. ಕೃಷ್ಣ ಇಸ್ ನಾಟ್ ಕಮೆಂಟಿಂಗ್ ಆನ್ ದಟ್. ಏನಂತ ಕಮೆಂಟ್ ಮಾಡ್ತಿದ್ದೇನೆ? ನಾನು ಮಹಾಭಾರತ ದೃಶ್ಯವನ್ನು ನಿನಗೆ ತೋರಿಸಿದ್ದೆ. ಇವಾಗ ಅರ್ಜುನನ ಗಾಂಡೀವದ ಧನುಸ್ಸಿನ ಬಗ್ಗೆ ನಿನ್ನ ಮಾರ್ಗದರ್ಶಿ ಅಂದ್ರೆ ಲಾಲಾಜಿ ಅವರು ಅದರ ಬಗ್ಗೆ ಬರೆದಿದ್ದಾರೆ. ಅದಕ್ಕಿಂತಲೂ ಹೆಚ್ಚಾಗಿ ಅದು ಕಾಲಚಕ್ರಕ್ಕೂ ಸಂಪರ್ಕವಾಗಿದ್ದಿತು.
So Arjuna's Gandiva was in direct connection with the Kala Chakra. Now, Krishna is not talking about Mahakala Chakra. He is only talking about the Kala Chakra. So please remember this. Sometimes we might get a bit confused. Until unless we get clarity, don't get confused that they are both one and the same, Kala Chakra and Mahakala Chakra. ಸರಿನಾ? ಸಿ ಸುದರ್ಶನ್ ಪವರ್, ಸುದರ್ಶನ ಚಕ್ರ ಇತ್ತಲ್ಲ ಶ್ರೀಕೃಷ್ಣಂದು, ಆಗಿನ ಕಾಲಕ್ಕೆ ಅತ್ಯಂತ ಉನ್ನತವಾದಂಥ ಶಕ್ತಿ ಅದು ಅಂತ ಎಲ್ಲ ಜನ ಮಾನ್ಯ ಮಾಡೋದು. Most of the people at that time agreed that the Sudarshana Chakra that Krishna possessed was the highest power. There was no power beyond. So it is not possible that Arjuna's Gandiva will have more power than Sudarshana Chakra. That's not possible. And we know that Sudarshana Chakra is something that is there in the entry into the 7th point. 7ನೇ ಬಿಂದು ಎಂಟರ್ ಆಗ್ತಿದ್ದಂಗೆ ಸುದರ್ಶನ ಚಕ್ರದ ಒಂದು ಇದಿದೆ. 7ನೇ ಬಿಂದುವ ಕಡೆಯಲ್ಲಿ ಮಹಾಕಾಲ ಚಕ್ರ ಇದೆ. ಹಾಗಾದರೆ ಅರ್ಜುನನ ಗಾಂಡೀವದ ಶಕ್ತಿ ಏನಿದೆ ಅದು ಕಾಲದ ಚಕ್ರದಿಂದ ಕೂಡಿದೆ ಅಂತಂದ್ರೆ ಡೆಫಿನೆಟ್ಲಿ ಸುದರ್ಶನ ಚಕ್ರ ಮಹಾಕಾಲ ಚಕ್ರ ಏನಿದೆ ಅದಕ್ಕಿಂತ ಕೆಳಗಿನ ಸ್ತರದಲ್ಲಿ ಇರಬೇಕು. ಹಾಗಾಗಿ ಅದು ಕಾಲಚಕ್ರದ ಶಕ್ತಿಯಿಂದ ಕೂಡಿದೆ ಅಂತ ಹೇಳಿದಾಗ ಸುದರ್ಶನ ಚಕ್ರಕ್ಕಿಂತ ಒಂದು ಹಂತಕ್ಕೆ ಕೆಳದಲ್ಲಿ ಅದು ಕೂತಿದೆ. ಅಂದ್ರೆ ಆ ಗಾಂಡೀವಕ್ಕೆ ಆ ರೀತಿಯಾದಂಥ ಒಂದು ಶಕ್ತಿ ಇತ್ತು. ಗಾಂಡೀವ ಯಾರು ಕೊಡ್ತಾರೆ ಅರ್ಜುನನಿಗೆ? ಯಾರಿಗಾದ್ರೂ ಗೊತ್ತಾ ಸ್ಟೋರಿ ಅದು? ಗಾಂಡೀವ ಹೆಂಗೆ ಸಿಗುತ್ತೆ ಅರ್ಜುನನಿಗೆ? ಇಂದ್ರನ ಜೊತೆ ಯುದ್ಧ ಮಾಡಿ ತಗೊಂಡಿದ್ದು. ಕರೆಕ್ಟ್. ಬಟ್ ಆದ್ರೆ ಇಂದ್ರನ ಜೊತೆ ಯಾಕೆ ಯುದ್ಧ ಮಾಡ್ತಾರೆ? ಈಶ್ವರ ಕೊಡೋದವ್ರ ಗಾಂಡೀವ ಅರ್ಜುನನಿಗೆ. ಈಶ್ವರ ಕೊಡಲ್ಲ, ತಪ್ಪದು. ಯಾರು ಕೊಡ್ತಾರೆ? ಇಂದ್ರನು ಕೊಡಲ್ಲ. ಇದೆಲ್ಲ ನಮ್ಮ ಪಾಯಿಂಟ್ಸ್ಗೆ ನೀವು ರಿಲೇಟ್ ಮಾಡಬೇಕು. ಸ್ಟೋರಿ ಓದೋದೊಂದು, ಸ್ಟೋರಿ ಓದಿದ್ಮೇಲೆ ಅದು ನಮ್ಮ ಪಾಯಿಂಟ್ಸ್ಗೆ ನೀವು ರಿಲೇಟ್ ಮಾಡಬೇಕು. ಕೆಲವೆಲ್ಲ ಆಧ್ಯಾತ್ಮಿಕ ವಿಚಾರಗಳಲ್ಲಿ ಓದ್ತಿರಲ್ವಾ, ಆ ಸ್ಟೋರಿಗೆ ಇದಕ್ಕೆ ಯಾಕೆ ರಿಲೇಟ್ ಮಾಡಲ್ಲ ಎರಡು ಒಟ್ಟಿಗೆ? ಈಗ ಸುದರ್ಶನ್ ಚಕ್ರ ಅಂತ ಓದಿದ್ದೀವಿ, ಮಹಾಕಾಲ ಚಕ್ರ ಅಂತ ಓದಿದ್ದೀವಿ, ಎಲ್ಲಿದೆ ಅಂತಲೂ ಓದಿದ್ದೀವಿ, ಬಾಬುಜಿಯವ್ರ ಪುಸ್ತಕದಲ್ಲೇ ಓದಿದ್ದೀವಿ. ಹಾಗಾದ್ರೆ ಇಲ್ಲಿ ಕಾಲಚಕ್ರದ ಶಕ್ತಿ ಗಾಂಡೀವದಲ್ಲಿ ಇತ್ತು ಅಂತಂದ್ರೆ ಅದಕ್ಕಿಂತ ಕೆಳಗಡೆ ಇರಬೇಕು ಅಂತ ನಾವು ನಿಷ್ಕರ್ಷೆ ಮಾಡಿದಾಯ್ತು. ಈಗ ಹಾಗಾದ್ರೆ ಅರ್ಜುನನಿಗೆ ಗಾಂಡೀವ ಯಾಕೆ ಕೊಟ್ರು? ನೆನ್ನೆ ಹೋಮ್ವರ್ಕ್ ಹೇಳಿದ್ದೆ ಇಲ್ವಾ? ಕೃಷ್ಣನ ಬ್ರದರ್ ಇಲ್ಲ. ಸೊ ನೆನ್ನೆ ಹೋಮ್ವರ್ಕ್ ಏನೋ ಹೇಳಿದ್ದೆ ಅಲ್ವಾ? ಎರಡು ಯಾರು ಅದ್ರ ಬಗ್ಗೆ ಮಾತಾಡಲ್ಲ. ಹೋಮ್ವರ್ಕ್ಗೆ ಜೀವ ಕೊಟ್ರೆ ತಾನೇ ಅದಕ್ಕೆ ಪ್ರಶ್ನೆ ಬರ್ಬೇಕಾಗಿರೋದು, ಉತ್ತರ ಕೊಡ್ಬೇಕಾಗಿರೋದು. ಹೋಮ್ವರ್ಕ್ಗೆ ಜೀವ ಕೊಡ್ಲಿಲ್ಲ ಅಂತಂದ್ರೆ ಅಲ್ವಾ? ಜೀವತ್ವದ ಬಗ್ಗೆ ಅಲ್ವಾ ನಾವು ಮಾತಾಡಿದ್ದು? That was the question, no? At what stage people get the capacity to give life and how do they do it? ಹೇಗೆ ಮಾಡ್ತಾರೆ ಅದನ್ನ? ಪರೀಕ್ಷಿತ ವಿಚಾರದಲ್ಲಿ ನೆನ್ನೆ ಬಂತು, ಅದಕ್ಕೋಸ್ಕರ ಅದನ್ನ ಮಾತಾಡ್ತಾ ಇದ್ವಿ. ಕರೆಕ್ಟಾ? We tried, but we could not find it. Now, 1 minute. What is the basis for sustaining life here on earth? ಭೂಮಿ ಮೇಲೆ ಜೀವಂತವಾಗಿರ್ಬೇಕು ಅಂತಂದ್ರೆ ಏನು ಬೇಕು ನಮ್ಗೆ? ಏನಿದ್ರೆ ಭೂಮಿ ಮೇಲೆ ಜೀವನ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ, ಇಲ್ದರೆ ಆಗಲ್ಲ. ಪ್ರಾಣ, ಗಾಳಿ, ಗಾಳಿ, ಆಮೇಲೆ ಪಂಚಭೂತಗಳು, ಆಮೇಲೆ ಆಕ್ಸಿಜನ್, ಆಕ್ಸಿಜನ್, ಆಮೇಲೆ ಜೀವಾತ್ಮ, ಒಂದ್ ಸ್ವಲ್ಪ ಅಹಂ ಇರ್ಬೇಕು. ಆಮೇಲೆ ಸಂಸ್ಕಾರಗಳು. ಸಂಸ್ಕಾರಗಳು. ದಟ್ ವಾಸ್ ದ ಆನ್ಸರ್ ಐ ವಾಸ್ ಲುಕಿಂಗ್ ಫಾರ್. ಅದು ಉತ್ತರ. ಇದು ಯಾವುದು ಅಲ್ಲ. ಭೂಮಿ ಮೇಲೆ ಜೀವನ ಮಾಡ್ಬೇಕು ಅಂತಂದ್ರೆ ಸಂಸ್ಕಾರಗಳಿದ್ರೆ ಮಾತ್ರ ಜೀವನ ಮಾಡ್ತಾರೆ, ಇಲ್ಲದ್ರೆ ಮಾಡಕ್ಕಾಗಲ್ಲ. ನೆನ್ನೆ ಇದ್ರ ವಿಚಾರ ನಾವು ಮಾತಾಡಿದ್ವಿ. ಅವತಾರಗಳಿಗೂ ಗುರುಗಳಿಗೂ ಹೋಲಿಸಿದ್ರೆ, ಆಧ್ಯಾತ್ಮಿಕ ಗುರುಗಳಿಗೂ, ಯಾರು ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಯಾರ ಸ್ಥಾನ ಉನ್ನತ ಮಟ್ಟದಲ್ಲಿ ಇರುತ್ತೆ ಅಂತ. ಆಧ್ಯಾತ್ಮಿಕ ಗುರುಗಳ ಸ್ಥಾನ ಉನ್ನತ ಮಟ್ಟದಲ್ಲಿ ಇರುತ್ತೆ. ಯಾಕಂತಂದ್ರೆ ಅವರು ನೇರವಾಗಿ ಸಂಸ್ಕಾರಗಳ ಮೇಲಿನೇ ಕೆಲಸ ಮಾಡ್ತಾರೆ.
ಅವತಾರ ಪುರುಷ ಸಂಸ್ಕಾರ ಮೇಲೆ ಕೆಲಸ ಮಾಡ್ಲಿಕ್ಕೆ ಹೋಗಲ್ಲ, ಅದು ಅವ್ರ ಕೆಲಸನೂ ಅಲ್ಲ. ಇವರಿಬ್ಬರಲ್ಲಿ ಒಬ್ಬ ಮನುಷ್ಯನಿಗೆ ಒಂದು ಆಧ್ಯಾತ್ಮಿಕ ಉನ್ನತಿಯನ್ನು ಕೊಡಬೇಕು ಅಂತಂದ್ರೆ ಸಂಸ್ಕಾರಗಳ ಮೇಲೆ ಕೆಲಸ ಮಾಡ್ತಕ್ಕಂಥವ್ರು ಬೇಕು. ಇದನ್ನ ನೀವು ಸರಿಯಾಗಿ ತಿಳ್ಕೊಳ್ತು ಅಂತಂದ್ರೆ ಒಬ್ಬ ಮನುಷ್ಯ ಜೀವಂತವಾಗಿರ್ಬೇಕು ಅಂತಂದ್ರೆ ಸಂಸ್ಕಾರಗಳಿದ್ರೆ ಮಾತ್ರ ಜೀವಂತವಾಗಿರೋದು, ಇಲ್ದರೆ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಸಂಸ್ಕಾರ ಇದ್ದು ಅದು ಆಕ್ಟಿವೇಟ್ ಆದ್ರೆ ಮಾತ್ರನೇ ನಮ್ಮ ದೇಹ ತನ್ನ ಕೆಲಸಗಳನ್ನು ಮಾಡ್ಕೊಡ್ಲಿಕ್ಕೆ ಸಾಧ್ಯವಾಗುತ್ತೆ. ಈಗ ದೇಹ ಹೊರಗಡೆ ಆಕ್ಸಿಜನ್ ಇದೆ, ಆಕ್ಸಿಜನ್ ತಗೋಬೇಕು, ಉಸಿರಾಡಬೇಕು, ಪ್ರಾಣ ಬೇಕು. ಪ್ರಾಣ ನಮ್ಮ ದೇಹದಲ್ಲಿ ಮ್ಯಾನಿಫೆಸ್ಟ್ ಆಗ್ಬೇಕಂತಂದ್ರೆ ನಮಗೆ ಸಂಸ್ಕಾರಗಳಿರ್ಬೇಕು. ಸಂಸ್ಕಾರ ಇಲ್ದಿದ್ರೆ ಪ್ರಾಣ ಹೊರಟೋಗುತ್ತೆ. ಸಪೋಸ್ somebody gets clean to such an extent, all the samskaras are gone, then immediately the life will leave the body. ಜೀವ ಇರಲ್ಲ, ಹೊರಟೋಗುತ್ತೆ. ಸೊ ಹಾಗಾಗಿ ಗುರುಗಳು ಏನ್ ಮಾಡ್ತಾರೆ ಅಂತಂದ್ರೆ ಕೆಲವು ಸಂಸ್ಕಾರಗಳನ್ನ ಹಾಗೆ ಉಳಿಸ್ತಾರೆ ಅಭ್ಯಾಸಿನಲ್ಲಿ. ಇನ್ ಕೆಲವು ಸತಿ ಏನ್ ಮಾಡ್ತಾರೆ ಅಂತಂದ್ರೆ ಉನ್ನತ ಹಂತಕ್ಕೆ ಬೆಳೆದಂತ ಅಭ್ಯಾಸಿನಲ್ಲಿ ಬೇರೆಯವರ ಸಂಸ್ಕಾರನ ತಗೊಂಡು ಜೀವನ ಮಾಡುವಂತ ಒಂದು ವಿಧಾನವನ್ನ ಅವರು ಕೊಡ್ತಾರೆ. ಸೊ there are two possibilities. The guru will keep some samskaras intact for the abhyasi so that their life can be prolonged. The guru has certain interest in that. ಗುರುಗಳಿಗೆ ಒಂದು ರೀತಿಯಾದಂತ ಆಸಕ್ತಿ ಇರ್ತದಲ್ಲಿ. ಯಾಕಂತಂದ್ರೆ ಗುರುಗಳು ಒಂದು ವ್ಯಕ್ತಿನ ಆ ಹಂತಕ್ಕೆ ತಯಾರು ಮಾಡಿದ್ರೆ ಆ ವ್ಯಕ್ತಿಯ ಮುಖಾಂತರ ನಿಸರ್ಗಕ್ಕೆ ಒಂದಿಷ್ಟು ಉಪಯೋಗ ಆಗ್ಬೇಕು. ಉಪಯೋಗ ಆಗ್ಲಿಲ್ಲ ಅಂದ್ರೆ ಏನ್ ಪ್ರಯೋಜನ? ಗುರುಗಳು ಅಷ್ಟೇ ತಯಾರು ಮಾಡಿ. ಸೊ ಗುರುಗಳು ಏನ್ ಮಾಡ್ತಾರೆ, ಆ ವ್ಯಕ್ತಿ ಆ ಹಂತಕ್ಕೆ ತಯಾರಾದ್ಮೇಲೆ ಜೀವಂತವಾಗಿರ್ಲಿ ಅಂತ ಹೇಳಿ ಕೆಲವು ಸಂಸ್ಕಾರಗಳನ್ನ ಉಳಿಸಿರ್ತಾರೆ, ನಿಸರ್ಗಕ್ಕೆ ಉಪಯೋಗ ಆಗುವಂಥದ್ದು. ಈ ಗುರುಗಳು ಏನೇ ಕೆಲಸ ಮಾಡಿದ್ರು ಕೂಡ ಆಧ್ಯಾತ್ಮಿಕ ಗುರುವಿನ ಕೆಲಸ ಏನಪ್ಪಾ ಅಂತಂದ್ರೆ ಕೇವಲ ಶಿಷ್ಯನ ತಯಾರು ಮಾಡೋದಲ್ಲ, ಶಿಷ್ಯನ ಯಾವ ರೀತಿ ತಯಾರು ಮಾಡಬೇಕು ಅಂತಂದ್ರೆ ಅದು ನಿಸರ್ಗಕ್ಕೆ ಸಹಾಯವಾಗಬೇಕು. ಆ ಒಂದು ದೃಷ್ಟಿಕೋನ ಇಟ್ಕೊಂಡೆ ಅದು ಸಹಾಯ ಮಾಡಿ ಗುರುಗಳು ಶಿಷ್ಯನ ಬೆಳೆಸೋದು. ಸೊ ದಟ್ಸ್ ಎ ವೆರಿ ಇಂಪಾರ್ಟೆಂಟ್ ಕ್ರೈಟೀರಿಯಾ. The guru can never develop a disciple just like that. The guru has to develop the disciple with a view to make them possible to work for nature. ನಿಸರ್ಗಕ್ಕೋಸ್ಕರ ಕೆಲಸ ಮಾಡುವಂತ ರೀತಿಯಲ್ಲಿ ಗುರುಗಳು ಅಭ್ಯಾಸಿನ ತಯಾರು ಮಾಡ್ತಾರೆ. ಬಟ್ ಅಭ್ಯಾಸಿ ಜೀವಂತವಾಗಿ ಇದ್ರೆ ತಾನೆ ನಿಸರ್ಗ ಕೆಲಸ ಮಾಡುತ್ತೆ. ಅಭ್ಯಾಸಿ ದೇಹ ತ್ಯಾಗನೆ ಮಾಡಿಬಿಟ್ರೆ, ಆಧ್ಯಾತ್ಮಿಕ ಪ್ರಗತಿ ಆಯ್ತು ಅಂತ ದೇಹ ತ್ಯಾಗ ಮಾಡಿದ್ರೆ ನಿಸರ್ಗಕ್ಕೆ ಯಾರು ಕೆಲಸ ಮಾಡ್ತಾರೆ? ಅವಾಗ ಗುರುಗಳ ಪ್ರಯತ್ನ ಎಲ್ಲ ವ್ಯರ್ಥ ಆಗಿ ಹೋಗ್ತಾರೆ. ಸೊ ಇದು ಒಂದು. ಸೊ ಎರಡು ರೀತಿ ಸಂಸ್ಕಾರಗಳು ಬೇಕು ಅಂತ ಆಯ್ತು. ಹೋಗ್ತಾರೆ ನಾವಿಲ್ಲಿ ಜೀವಂತವಾಗಿರ್ಬೇಕಾದ್ರೆ ಸಂಸ್ಕಾರಗಳು ಬೇಕು. ಸಂಸ್ಕಾರಗಳು ಯಾವ ಸಂಸ್ಕಾರಗಳು? ಒಂದು ಇಲ್ಲ ನಮ್ಮ ಸಂಸ್ಕಾರನೇ ಆಗಿರ್ಬೇಕು. ಎರಡನೇದು ಇನ್ನೊಬ್ಬರ ಸಂಸ್ಕಾರ ತಗೊಂಡು ಜೀವನ ಮಾಡುವಂಥದ್ದು, ಅದು ಬಂದು ಎರಡು. ಬಟ್ ಸಂಸ್ಕಾರ ಅಂತೂ ಆಗುತ್ತೆ. ಎಲ್ಲಿ ಸಂಸ್ಕಾರ ಇರುತ್ತೋ ಒಂದಿಷ್ಟು ಅಹಂ ಇರೋದು ಸಾಧ್ಯತೆ ಇದೆ, ಸರಿನಾ? ಅಲ್ಲಿ ನೋಡಿ, ನಾವು ನೆನ್ನೆ ಇದೊಂದು ಪಾಯಿಂಟ್ ಮಾತಾಡ್ತೀವಿ. ಗುರುಗಳು ಬೇರೆಯವ್ರ ಸಂಸ್ಕಾರ ತಗೊಂಡು ಜೀವನ ಮಾಡ್ತೀನಿ ಅನ್ನೋದಾಯ್ತು ಅಂತಂದ್ರೆ ಅವರಿಗೆ ಅದರಲ್ಲಿ ಅಹಂ ಬರಲ್ಲ. ಅದೇ ಇನ್ನು ಕೇಂದ್ರ ಮಂಡಲ ಪ್ರವೇಶ ಮಾಡದೇ ಇರ್ತಕ್ಕಂಥ ವ್ಯಕ್ತಿ ಏನಾದ್ರೂ ಬೇರೆಯವ್ರ ಸಂಸ್ಕಾರ ತಗೊಂಡು ಜೀವನ ಮಾಡ್ತೀನಿ ಅಂತಂದ್ರೆ ಅದರಲ್ಲಿ ಅಹಂ ಬರುತ್ತೆ. ವ್ಯತ್ಯಾಸ ಉಂಟು. ಕೇಂದ್ರ ಮಂಡಲ ಪ್ರವೇಶ ಮಾಡಿ ಕೇಂದ್ರದ ಹತ್ರ ಹೋದ್ಮೇಲೆ ನೀವು ಬೇರೆ ಸಂಸ್ಕಾರ ತಗೊಂಡ್ರೆ ನಿಮ್ಗೆ ಅಹಂ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂತಂದ್ರೆ ನೋಡ್ರಿ, ನಮ್ಗೆ ಅಹಂಕಾರ ಇರೋವರೆಗೂ ಕೂಡ ನಮ್ಮ ಸಂಸ್ಕಾರದ ಮೇಲೆ ನಮಗೆ ಆ ನಾನತ್ವ ಅಂತ ಇರುತ್ತೆ. ವಿ ಹ್ಯಾವ್ ದಟ್ ಓನರ್ಶಿಪ್ ಆನ್ ಅವರ್ ಸಂಸ್ಕಾರಸ್. ಅಂಡ್ ಆಸ್ ಲಾಂಗ್ as the ego is intact, even when we take from samskaras from somebody else, we will actually then say that this is my samskara. ನಾವು ಬೇರೆಯವ್ರ ಹತ್ರ ಬಾರೋ ಮಾಡಿದೀವಿ, ಇಟ್ಕೊಂಡಿದ್ದೀವಿ, ಆದ್ರೆ ಈ ಸಂಸ್ಕಾರ ನಂದೇ ಅಂತ ಗಲಾಟೆ ಮಾಡ್ತೀವಿ ನಾವು. ಬೇರೆಯವ್ರ ಹತ್ರ ಇಸ್ಕೊಂಡಿರ್ಬೋದು, ಸರಿನಾ? ಸೊ ಹಾಗಾಗಿ ಎಲ್ಲಿವರೆಗೂ ಅಹಂ ಪೂರ್ತಿ ಹೋಗಿರಲ್ವೋ ಅಲ್ಲಿವರೆಗೂ ಕೂಡ ಬೇರೆಯವ್ರ ಸಂಸ್ಕಾರ ನಾವು ತಗೊಳ್ತೀನಿ ಅಂತಂದ್ರೆ ಅದರಿಂದ ಕೆಲವು ಸತಿ ತೊಡಕಾಗುವಂತ ಸಾಧ್ಯತೆ ಉಂಟು. ಇದನ್ನ ಅಪ್ಪ ಇಟ್ಕೊಳ್ರಿ. ವಿಧಾನ ಯಾವುದೇ ಆಗಿರಲಿ, ಸರಿನಾ? ವಿಧಾನದ ಬಗ್ಗೆ ಚಿಂತೆ ಮಾಡಬೇಡಿ. ಬೇರೆಯವ್ರ ಹತ್ರ ಸಂಸ್ಕಾರಗಳು ಹ್ಯಾಕ್ ತಗೊಳ್ಳೋದು, ಆ ವಿಧಾನ ಏನದು, ಅದ್ರ ಬಗ್ಗೆ ಇವಾಗಲೇ ತಲೆ ಕೆಡಿಸ್ಕೊಳ್ಳೋದು ಬೇಡ. ಒಂದು ವೇಳೆ ತಗೊಂಡಿದ್ದೆ ಆದ್ರೆ ನಮಗಿನ್ನೂ ಅಹಂ ಇತ್ತು ಅಂತಂದ್ರೆ 16 ವೃತ್ತಗಳೇನಿದೆ ಅಹಂನದ್ದು, ಅದ್ರ ಒಳಗಡೆ ಇತ್ತು ಅಂತಂದ್ರೆ ಮೊದಲ 16 ವೃತ್ತಗಳಲ್ಲೇ ನಾವು ಇತ್ತು ಅಂತಂದ್ರೆ ಅದರಿಂದ ನಮ್ಗೆ ತೊಡಕು ಕೂಡ ಆಗ್ಲಿಕ್ಕೆ ಸಾಧ್ಯ ಉಂಟು. ಇದಕ್ಕೆ ನಾವು ಇಟ್ಕೊಳ್ರಿ, ಸರಿ?
ಅದೇ ನಾವು ಅಹಂನ ವೃತ್ತಗಳನ್ನೆಲ್ಲ ದಾಟಿ ಕೇಂದ್ರ ಮಂಡಲ ಪ್ರವೇಶ ಮಾಡಿದ ಮೇಲೆ ಸಂಸ್ಕಾರಗಳನ್ನ ತಗೊಂಡ್ರೆ ಆವಾಗ ನಮ್ಮ ಅಹಂ ಆಲ್ರೆಡಿ ಹೊರಟೋಗಿರೋದ್ರಿಂದ ನಾವು ತಗೊಂಡಿರ್ತಕ್ಕಂಥ ಸಂಸ್ಕಾರದ ಮೇಲೆ ನಾವು ನಮ್ಮ ಆ ನಾನತ್ವವನ್ನ ಅಥವಾ ಅಹಮನ್ನ ಪ್ರದರ್ಶನ ಮಾಡ್ಲಿಕ್ಕೆ ಹೋಗಲ್ಲ. ಸರಿನಾ? ಸೊ ಇದು ಒಂದು ಪಾಯಿಂಟ್, ಸೈಡ್ ಪಾಯಿಂಟ್. ದ ಫ್ಯಾಕ್ಟ್ ಈಸ್ ದಟ್ ಒನ್ಸ್ ಯು ಕ್ರಾಸ್ ದ 11 rings of ego ಆಫ್ಟರ್ ಪಿಂಡ ಪ್ರದೇಶ್, even if you take the samskara from somebody else, you will not establish ownership of the samskara because you know that it's somebody else's samskara. But if you try to take somebody's samskara before you have crossed the 16 circles, it's quite likely that after borrowing the samskaras, you might actually assert that these are your samskaras now, because the ego is still active. ಸರಿನಾ? ಇದು ಜ್ಞಾಪಕ ಇಟ್ಕೊಳ್ರಿ. ಸರಿನಾ? ಸೊ ಇದೆಲ್ಲ ಯಾತಕ್ಕೆ ಬಂತು ಅಂತಂದ್ರೆ ಜೀವತ್ವ ಅಂತ ಬರಬೇಕಾದ್ರೆ ನಿಮ್ಗೆ ಒಂದು ಹೋಮ್ವರ್ಕ್ ಕೊಡ್ತೀನಿ. ಇನ್ನು ಯಾರು ಹೋಮ್ವರ್ಕ್ ಮಾಡಿಲ್ಲ ನೀವು. ಹೋಮ್ವರ್ಕ್ ಏನಪ್ಪಾ ಅಂತಂದ್ರೆ ಸ್ಪಿರಿಚುವಲ್ ಅನಾಟಮಿಗೆ ಹೋಗಿ 10ನೇ ಬಿಂದುವಿನಿಂದ ಕೇಂದ್ರದವರೆಗೂ ಹೋಗ್ಬೇಕಾದ್ರೆ ಬೇರೆ ಬೇರೆ ಚಕ್ರಗಳಲ್ಲಿ ಯಾವ ಯಾವ ತತ್ವಗಳು ಒಂದೊಂದಾಗಿ ತಮ್ಮ ಜಾಗವನ್ನು ಖಾಲಿ ಮಾಡ್ತಾ ಹೋಗುತ್ತೆ ಅನ್ನೋದನ್ನ ನೋಡ್ರಿ. ನೀವು ಯಾರು ಅಷ್ಟೊಂದು ಗಮನ ಕೊಟ್ಟಿರಲ್ಲ, ಸ್ಪಿರಿಚುವಲ್ ಅನಾಟಮಿ ಓದಿರ್ತೀರ. ಆದ್ರೆ ಸ್ಪಿರಿಚುವಲ್ ಅನಾಟಮಿನಲ್ಲಿ 10ನೇ ಚಕ್ರ ಆದ್ಮೇಲೆ 10ನೇ ಚಕ್ರದಿಂದ ಹಿಡ್ಕೊಳ್ರಿ. 10ನೇ ಚಕ್ರದಿಂದ ಮುಂದಕ್ಕೆ ಹೋಗ್ತಾ ಹೋಗ್ತಾ ಯಾವ್ಯಾವ ಚಕ್ರದಲ್ಲಿ ಯಾವ್ಯಾವ ತತ್ವಗಳು ಅಥವಾ ಭೂತಗಳು ತಮ್ಮ ತಮ್ಮ ಜಾಗವನ್ನು ಖಾಲಿ ಮಾಡುತ್ತೆ. ಕಡೆಯಲ್ಲಿ ನಾವು ಕೇಂದ್ರ ಮಂಡಲಕ್ಕೆ ಹೋದಾಗ ಯಾವ ತತ್ವ ಇರುತ್ತೆ, ಕೇಂದ್ರದ ಜೊತೆಗೆ ನಾವು ಐಕ್ಯತೆ ಹೊಂದಿದಾಗ ಯಾವ ತತ್ವ ಇರುತ್ತೆ, ಇದನ್ನ ಸ್ವಲ್ಪ ಮಟ್ಟಿಗೆ ಯೋಚನೆ ಮಾಡಿ ಹೇಳ್ರಿ. ಸ್ಪಿರಿಚುವಲ್ ಅನಾಟಮಿ ಬೇಕಾ ರೆಫರ್ ಮಾಡಿ. ಸರಿನಾ? 10ನೇ ಬಿಂದುವಿನಿಂದ ಕೇಂದ್ರದವರೆಗೂ ಪ್ಲೀಸ್ ರೆಫರ್ ಟು ಸ್ಪಿರಿಚುವಲ್ ಅನಾಟಮಿ from 10th point, Chan chakra up to the center, which element will leave its place from which chakra. After that particular chakra, that element is no longer there. So, after you pass from every chakra, one element will go on leaving your system. ಇದು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಈ ಪ್ರಶ್ನೆ ಏನಿದೆಯಲ್ಲ, ಜೀವತ್ವನ ಕೊಡುವಂತ ಎಬಿಲಿಟಿ ಅದು ಯಾವಾಗ ಬರುತ್ತೆ, ಹೇಗೆ ಬರುತ್ತೆ, ಅದನ್ನ ನಿಮ್ಗೆ ಗೊತ್ತಾಗ್ಲಿ ಅಂತ ಹೇಳೋ ಕಾರಣಕ್ಕೋಸ್ಕರ ಈ ಹೋಮ್ವರ್ಕ್ ಕೊಡ್ತಾ ಇದ್ದೀನಿ. ನೆನ್ನೆ ಪ್ರಶ್ನೆಯ ಉತ್ತರಕ್ಕೆ ಈ ಹೋಮ್ವರ್ಕ್ ಮಾಡಿದ್ರೆ ಉತ್ತರ ಸಿಗುತ್ತೆ. ಸರಿನಾ? ನೋಡ್ತೀರಾ ಎಲ್ರು? ಸ್ಪಿರಿಚುವಲ್ ಅನಾಟಮಿ ಇದೆ ಅಲ್ವಾ? ಕನ್ನಡ ಇಂಗ್ಲಿಷ್ ಯಾವುದೋ ಒಂದು ಮನೇಲಿ ಇದೆ ಅಲ್ವಾ? ನೋಡ್ತೀನಿ, ಇದೆ ಇದೆ. ನೋಡ್ಬೇಕು. ಸರಿನಾ? ಸೊ ಈಗ ಅರ್ಜುನನ ಗಾಂಡೀವದ ಶಕ್ತಿ ಏನಿವೆ, ಅಲ್ಲಿ ಇಲ್ಲಿಗೆ ಬರೋಣ, ವಾಪಸ್ ಗಾಂಡೀವಕ್ಕೆ ಬರೋಣ. ಅರ್ಜುನನಿಗೆ ಗಾಂಡೀವ ಕೊಟ್ಟಿದ್ದು ಏನಾಗಿರುತ್ತೆ ಅಂತಂದ್ರೆ, ಪಾಂಡವರೆಲ್ಲ ಇಂದ್ರಪ್ರಸ್ಥ ಸ್ಥಾಪನೆ ಮಾಡ್ಬೇಕಂತಿರ್ತಾರೆ. ಆದ್ರೆ ಅವ್ರು ಕೊಟ್ಟಿರ್ತಕ್ಕಂಥ ಭೂಮಿ ಇದೆಯಲ್ಲ, ದಟ್ಟವಾದಂತ ಕಾಡಿನಿಂದ ಕೂಡಿರುತ್ತೆ. ಸೊ ದ ಲ್ಯಾಂಡ್ ವಿಚ್ ವಾಸ್ ಗಿವನ್ ಟು ಪಾಂಡವಸ್ ಟು ಎಸ್ಟಾಬ್ಲಿಷ್ ಇಂದ್ರಪ್ರಸ್ಥ ವಾಸ್ ಕವರ್ಡ್ ವಿತ್ ಡೆನ್ಸ್ ಫಾರೆಸ್ಟ್. So in order to build a city of Indraprastha, they had to clear the forest. So ಕಾಡನ್ನ ನಾಶ ಮಾಡಬೇಕಾಗುತ್ತೆ. ಕಾಡನ್ನ ನಾಶ ಮಾಡಬೇಕಾದ್ರೆ ಏನಾಗುತ್ತೆ, ಅದಕ್ಕೆ ಅಗ್ನಿಯ ಸಹಾಯ ಬೇಕಾಗುತ್ತೆ. ಅಗ್ನಿ ಬಂದು ಕೃಷ್ಣ ಮತ್ತು ಅರ್ಜುನ ಹತ್ರ ಕೇಳ್ಕೊಳ್ತಾರೆ, ನನಗೆ ತುಂಬಾ ಹೊಟ್ಟೆ ನೋವ್ತಾ ಇದೆ, ಚೆನ್ನಾಗಿ ತಿನ್ಬೇಕು ಅಂತ ಅನಿಸ್ತಾ ಇದೆ, ನನಗೆ ಊಟ ಕೊಡ್ತೀರಾ ನೀವು ಅಂತ. ನಾನು ಅಗ್ನಿದೇವ ಅಂತ ಹೇಳ್ತಾನೆ. ನಾನು ಅಗ್ನಿದೇವ, ನನಗೆ ತುಂಬಾ ಹಸಿವಾಗ್ತಾ ಇದೆ, ಜಠರಾಗ್ನಿ ಜಾಸ್ತಿ ಆಗಿದೆ, ನನಗೆ ಏನಾದ್ರು ಒಂದು ತಿನ್ಲಿಕ್ಕೆ ಬೇಕು, ನೀವು ಕೊಡ್ತೀರಾ ನನಗೆ ಅಂತ. ಏನ್ ಮಾಡ್ಬೇಕು ಅಂತ ಹೇಳ್ತಾರೆ. ಕೇಳಿದಾಗ ನನಗೆ ಈ ಖಾಂಡವ ವನ ಅಂತ ಏನಿದೆ, ಖಾಂಡವ ಅನ್ನೋ ಜಾಗ, ಖಾಂಡವದಲ್ಲಿ ವನ ಇತ್ತು. ಸೊ ದ ಪ್ಲೇಸ್ ವಾಸ್ ಕಾಲ್ಡ್ as ಖಾಂಡವ and there was a big dense forest there. So Agni asked for that forest to be burnt and given as a food to him, in order that his stomach pain can come down, his hunger can come down. So Arjuna says, ನಾನು ಇದು ಮಾಡ್ಕೊಟ್ರು ಅಂತ ನನಗೇನು ಕೊಡ್ತೇನೆ ಅಂತ ಕೇಳ್ತೇನೆ. ಗೊತ್ತಲ್ಲ ಮನುಷ್ಯನ ಬುದ್ಧಿ, ನಾನು ಈಗ ಇದು ಮಾಡ್ಕೊಟ್ರೆ ನೀನು ನನಗೇನು ಮಾಡ್ತೇನೆ ಅಂತ. ಅರ್ಜುನ ಲಾಸ್ಟ್ ದಟ್. ಸೊ ನಿಂಗೆ ಏನು ಬೇಕೋ ಅದನ್ನ ನಾ ಕೊಡ್ತೀನಿ ಅಂತ ಹೇಳ್ತೇನೆ. ನೀನು ನನ್ನ ಕೆಲಸ ಮಾಡ್ಕೊಡು, ನಾನು ನಿನ್ನ ಕೆಲಸ ಮಾಡ್ಕೊಡ್ತೀನಿ ಅಂತ ಹೇಳ್ತೇನೆ. ಆವಾಗ ಏನಾಗುತ್ತೆ, ಪ್ರಾಬ್ಲಮ್ ಏನಪ್ಪಾ ಅಂತಂದ್ರೆ, ಸಾಮಾನ್ಯವಾಗಿ ನೀವು ನೋಡಿದ್ರೆ ಬೆಂಗಳೂರಲ್ಲಿ ಇದ್ದವ್ರಿಗೆಲ್ಲ ಅನುಭವ ಇರುತ್ತೆ. ತುಂಬಾ ಹೀಟ್ ಜಾಸ್ತಿ ಆಯ್ತು ಅಂತಂದ್ರೆ ಏನಾಗುತ್ತೆ ಬೆಂಗಳೂರಲ್ಲಿ, ಮಳೆ ಬರುತ್ತೆ. ತಕ್ಷಣ ಮಳೆ ಬರುತ್ತೆ. ನೋಡಿದಿರಲ್ವಾ?
ಒಂದಿಷ್ಟು ಹೀಟ್ ಬಿಲ್ಡಪ್ ಆಯ್ತಂದ್ರೆ ತಕ್ಷಣ ಒಂದಿಷ್ಟು ಮಳೆ ಬರುತ್ತೆ. ನೋಡಿದ್ರಲ್ವಾ? ಇದೇ ಕೆಲಸ ಆವಾಗಾಯ್ತು. ಖಾಂಡವವನನ ಅರ್ಜುನ ದಹನ ಮಾಡ್ಲಿಕ್ಕೆ ಅಂತ ತನ್ನ ಅಸ್ತ್ರಗಳನ್ನು ಉಪಯೋಗಿಸಿದಾಗ ಇಂದ್ರ ಮಳೆ ತರಿಸ್ತಾನೆ. ಯಾಕೆಂದ್ರೆ ಅದು ಪ್ರಕೃತಿಯ ಗುಣ. ಎಲ್ಲಿ ಹೀಟ್ ಜಾಸ್ತಿ ಆಗುತ್ತೋ ಅಲ್ಲಿ ಮಳೆ ಬರೋದು ಸಹಜ. ಸೊ ಇಂದ್ರ ಏನ್ ಮಾಡ್ತಾನೆ, ಆ ಖಾಂಡವನ ದಹನ ಮಾಡಬೇಕಾದ್ರೆ ಮಳೆ ಬರೆಸ್ತಾನೆ. ಅರ್ಜುನ ಏನ್ ಮಾಡ್ತಾನೆ, ತನ್ನ ಬಾಣಗಳಿಂದ ಆ ಮಳೆ ಖಾಂಡವ ವನದ ಮೇಲೆ ಬೀಳೋದನ್ನ ತಡೆದು ಬಿಡ್ತಾನೆ. ಸೊ ಇಂದ್ರ ತನ್ನ ಕೆಲಸ ತಾನು ಮಾಡ್ತಾನೆ. ಎಲ್ಲಿ ಬಿಸಿ ಜಾಸ್ತಿ ಆದ್ರೂ ಕೂಡ ಒಂದಿಷ್ಟು ನೀರು ಹಾಕಬೇಕು. ಅದು ಇಂದ್ರನ ಕೆಲಸ, ಮಳೆ ತರಿಸೋದು. ಸೊ ಗುಡುಗು, ಮಿಂಚು ಮತ್ತು ಮಳೆ, ಈ ಮೂರನ್ನ ಇಂದ್ರ ತರಿಸ್ತಾನೆ. ಇದೇ ಅವನ ಕೆಲಸ. ಸೊ ಅವನು ತನ್ನ ಕೆಲಸ ತಾನು ಮಾಡ್ತಾನೆ. ಆದರೆ ಅರ್ಜುನ ಏನ್ ಮಾಡ್ತಾನೆ, ಬಾಣದ ಒಂದು ಪರದೆ ಕಟ್ಬಿಟ್ಟು ಆ ನೀರು ಆ ವನದಲ್ಲಿ ಏನು ಅಗ್ನಿ ಸುಡ್ತಾ ಇದೆ ಅದನ್ನ ಆರೋಗ್ಯರು ನೋಡ್ಕೊಳ್ತಾರೆ. ಸೊ ಹಿಂಗ್ ಮಾಡಿದಾಗ ಏನಾಗುತ್ತೆ, ಇಡೀ ಖಾಂಡವನ ಸುಟ್ಟು ಭಸ್ಮವಾಗುತ್ತೆ. ವನ ಸುಟ್ಟು ಭಸ್ಮ ಆದ್ಮೇಲೆ ನಿಮ್ಗೆ ಆ ಒಂದು ಭೂಮಿ ಸಿಕ್ತು. ಆ ಭೂಮಿನಲ್ಲಿ ಪಾಂಡವರು ಇಂದ್ರಪ್ರಸ್ಥ ಕಟ್ತಾರೆ. ಆಮೇಲೆ ಸುಮ್ಮನೆ ಅವ್ರು ಕೊಡ್ತಿರ್ಲಿಲ್ಲ. ಕೌರವರೇನು ಎಲ್ಲ ಚೆನ್ನಾಗಿರೋ ಸಿಟಿನ ಅವ್ರು ಕೊಡ್ಲಿಲ್ಲ, ಅವ್ರು ಸಿಟಿ ಕೊಡ್ಲಿಲ್ಲ. ಅವರು ಪಾಂಡವರು ಫ್ರಮ್ ಸ್ಕ್ರಾಚ್ ಸಿಟಿ ಕಟ್ಟಬೇಕಾಯ್ತು. ದೇ ಹ್ಯಾಡ್ ಟು ಬಿಲ್ಡ್ ದ ಸಿಟಿ ಫ್ರಮ್ ಸ್ಕ್ರಾಚ್. ಇಂದ್ರಪ್ರಸ್ಥ, ದೇ ವರ್ ನಾಟ್ ಗಿವನ್ ಎನಿ ಬಿಗ್ ಸಿಟಿ ಆಲ್ರೆಡಿ ಇನ್ ಎಕ್ಸಿಸ್ಟೆನ್ಸ್. ಸೊ ಅರ್ಜುನ ಅವಾಗ ಅಗ್ನಿದೇವ ಏನ್ ಮಾಡ್ತಾನೆ, ಅರ್ಜುನನಿಗೆ ಗಾಂಡೀವ ಕೊಡ್ತಾನೆ. ಎರಡು ಕೊಡ್ತಾನೆ ಅರ್ಜುನನಿಗೆ. ಒಂದು ಗಾಂಡೀವ ಕೊಡ್ತಾನೆ, ಎರಡನೇದು ಅವನಿಗೆ ಅಮಿತವಾದಂತ ಬಾಣಗಳು ತುಂಬಿರತಕ್ಕಂಥ ಬತ್ತಳಿಕೆ. ಅದು ಖಾಲಿನೇ ಆಗಲ್ಲ. ಸೊ ಹಿ ಗಿವ್ಸ್, ಬತ್ತಳಿಕೆಗೆ ಏನಂತಾರೆ ಇಂಗ್ಲಿಷ್ನಲ್ಲಿ? ನನಗೂ ಗೊತ್ತಿಲ್ಲಪ್ಪ ಇಂಗ್ಲಿಷ್ನಲ್ಲಿ ಏನ್ ಹೇಳ್ತಾರೆ ಅಂತ ಬತ್ತಳಿಕೆ. ಸೊ ದ ಥಿಂಗ್ ದಟ್ ಯು ಕೀಪ್ ದ ಆರೋಸ್, ನೋ? ಸೊ ಅಗ್ನಿದೇವ ಗಿವ್ಸ್ 2 things ಟು ಅರ್ಜುನ. ಒನ್ ಇಸ್ ಗಾಂಡೀವ್, ಧನಸ್ಸು. ಎರಡನೇದು ನೆವರ್ ಟು ಬಿ ಎಂಪ್ಟೀಡ್, ದಟ್ ಆರೋ ಕೀಪರ್, ಬತ್ತಳಿಕೆ ಅಂತ ಕರಿತೀವಿ. ದ ಥಿಂಗ್ ವಿಚ್ ಕೀಪ್ಸ್ ದ ಆರೋಸ್. ಸೊ ದಟ್ ಈಸ್ ಇನ್ಫೈನೈಟ್ ಅಮೌಂಟ್ ಆಫ್ ಆರೋಸ್ ವಿಲ್ ಕೀಪ್ ಕಮಿಂಗ್ ಫ್ರಮ್ ದಟ್ ಪರ್ಟಿಕ್ಯುಲರ್ ಆರೋ ಕೀಪರ್. ಆ ಬತ್ತಳಿಕೆಯಿಂದ ಅಮಿತವಾದಂತ ಅದು ಮಾಡಗಳು ಬರ್ತಾನೆ ಇರುತ್ತೆ. ಅದು ಯಾವತ್ತೂ ಖಾಲಿನೇ ಆಗಲ್ಲ. ಈ ಎರಡು ಶಕ್ತಿಯನ್ನ ಅಗ್ನಿದೇವ ಅರ್ಜುನನಿಗೆ ಕೊಡ್ತಾನೆ. ಇದು ಅದರ ಹಿನ್ನೆಲೆ ಸ್ಟೋರಿ, ಹೇಗೆ ಅರ್ಜುನನಿಗೆ ಗಾಂಡೀವ ಬಂತು ಅಂತ. ಹಾಗಾದ್ರೆ ಅಗ್ನಿದೇವ ಕೊಟ್ಟಿದ್ದಾನೆ ಅಂದ್ರೆ ಅಗ್ನಿದೇವ ಯಾವ ಸ್ತರದಲ್ಲಿದ್ದಾನೆ? ಅಗ್ನಿದೇವ ಪಿಂಡ ಪ್ರದೇಶದಲ್ಲಿ ಇದ್ದಾನ, ಬ್ರಹ್ಮಾಂಡ ಮಂಡಲದಲ್ಲಿ ಇದ್ದಾನ? ಪಿಂಡ ಪ್ರದೇಶ. ಅಗ್ನಿದೇವ ಪಿಂಡ ಪ್ರದೇಶದಲ್ಲಿ ಇದ್ದಾನೆ. ಸರಿ. ಆಮೇಲೆ ಪಿಂಡ ಪ್ರದೇಶದಲ್ಲಿ ಎಲ್ಲಿದ್ದಾನೆ ಅಗ್ನಿದೇವ? ಮೂರನೇ ಬಿಂದು. ಅಗ್ನಿ ತತ್ವ ಅದು, ಅಗ್ನಿ ದೇವ ಬೇರೆ. ನೀವು ಅಗ್ನಿ ತತ್ವಕ್ಕೂ ಅಗ್ನಿ ದೇವನಿಗೂ ಕನ್ಫ್ಯೂಸ್ ಮಾಡ್ಕೊಳ್ತಾ ಇದ್ದೀವಿ. ಅಗ್ನಿ ತತ್ವನ ಕೇಳಿಲ್ಲ, ಅಗ್ನಿ ದೇವನ ಕೇಳ್ತಿರೋದು. ಜಠರದಲ್ಲಿದ್ದಾನೆ. ಏನ್ರಿ ಕ್ವಿವರ್? ಏನ್ರಿ ಹಂಗಂದ್ರೆ ಶೈಲಸ್ತ್ರಿ? ಕ್ವಿವರ್ ಅಂದ್ರೆ ಏನು? ಓ, ಇದು ಬತ್ತಳಿಕೆಗ ಹೌದು ಬ್ರದರ್. ಕ್ವಿವರ್ ಅಂತ ಯಾರು ಕೇಳಿಲ್ಲ ಬಿಡಿ. ನಾನೇ ಕೇಳಿಲ್ಲ, ಒಂದು ಪದ ಕೇಳಿಲ್ಲ ಕ್ವಿವರ್ ಅಂತ. ಸೊ ಪ್ರಾಯಶಃ ಗೊತ್ತಿರೋದು ಬಹಳ ಕಷ್ಟ. ಏನಿವೆ, ವಾಪಸ್ ಅಗ್ನಿದೇವನ್ ಬರೋಣ. ಅಗ್ನಿದೇವ ಎಲ್ಲಿದ್ದಾನೆ ಈಗಲೇ ಎಲ್ಲಿದ್ದಾನೆ? ಇಂದ್ರ ಎಲ್ಲಿದ್ದಾನೆ? ಅಗ್ನಿ ಎಲ್ಲಿದ್ದಾನೆ? ವಾಯು, ವರ್ಣ, ಇವರೆಲ್ಲ, ಯಮ ಎಲ್ಲ ಎಲ್ಲಿದ್ದಾರೆ? ಫೋರ್ತ್ ಪಾಯಿಂಟ್. ಯಾಕ್ರಿ ಫೋರ್ತ್ ಪಾಯಿಂಟ್? ಜಠರದಲ್ಲ, ಅಗ್ನಿ. ಅಗ್ನಿದೇಹ ದೇಹದ ಬೇರೆ ಬೇರೆ ಭಾಗದಲ್ಲಿ ಬೇರೆ ಬೇರೆ ಅಗ್ನಿ ಆಗಿ ಪ್ರತಿಷ್ಠಾಪಿತವಾಗಿದ್ದಾನೆ. ನಾನು ಅದನ್ನ ಕೇಳ್ತಾ ಇಲ್ಲ. ನೀವು ಮತ್ತೆ ಕನ್ಫ್ಯೂಸ್ ಮಾಡ್ಕೊಳ್ತೀರ. ನಾನು ಅಗ್ನಿ ತತ್ವ ಕೇಳ್ತಾ ಇಲ್ಲ, ನಾನು ಅಗ್ನಿ ದೇವ ಕೇಳ್ತಾ ಇರೋದು. ಅಗ್ನಿ ದೇವತೆ, ಅಗ್ನಿ ತತ್ವನ ಕೇಳ್ತಾ ಇಲ್ಲ. ಅಗ್ನಿ ತತ್ವಕ್ಕೆ ಒಬ್ಬ ಇನ್ಚಾರ್ಜ್ ಇರ್ತಾನಲ್ಲ, ಅವನ್ನ ಅಗ್ನಿ ದೇವತೆ ಅಂತ ಕರಿತೀವಿ. ಅಗ್ನಿ ತತ್ವಕ್ಕೆ ಒಬ್ಬ ಇನ್ಚಾರ್ಜ್ ಇರ್ತಾನೆ, ಅವನ ಅಗ್ನಿ ದೇವ. ಅವನೆಲ್ಲಿರ್ತಾನೆ ಅಂತ ಕೇಳ್ತಾನೆ. ಇಂದ್ರಲೋಕ. ಇಂದ್ರಲೋಕ ಯಾವ್ದ್ರಿ? ಪಾಯಿಂಟ್. ನಾನು ಏನೇ ಪ್ರಶ್ನೆ ಕೇಳಿದ್ರು ಪಾಯಿಂಟ್ ಕಡೆನೇ ಬರ್ತೀನಿ.
ನೀವು ಪಾಯಿಂಟ್ ಒಂದು ಬಿಟ್ಟು ಇನ್ನೆಲ್ಲ ಉತ್ತರ ಹೇಳ್ತೀರ. Above 6 point. 6th ಪಾಯಿಂಟ್ ಉಂಟು. ಬ್ರಹ್ಮಾಂಡ ಮಂಡಲ ಈಸ್ ವೇರ್ ಆಲ್ ದ ದೇವತಾಸ್ ಆರ್ ಆಕ್ಚುಲಿ ಲಿವಿಂಗ್. ಬ್ರಹ್ಮಾಂಡ ಮಂಡಲ. ದೇವತೆಗಳೆಲ್ಲ ಅಮರರಲ್ವಾ? ಅಷ್ಟೊಂದು ಜ್ಞಾಪಕ ಇದೆ ಎಲ್ರಿಗೂ. ದೇವತೆಗಳು ಅಮರರು. ಮನುಷ್ಯನಿಗಿಂತ ಒಂದು ಹಂತದಲ್ಲಿ ಮೇಲೆ ಇದ್ದಾರೆ, ಆದರೆ ಅಮರರಾಗಿದ್ದಾರೆ. ಅಮರರಾಗಿದ್ದಾರೆ ಅಂದ್ರೆ ಯಾವ ಪಾಯಿಂಟ್ ಅಲ್ಲಿ ಇರ್ಲಿಕ್ಕೆ ಸಾಧ್ಯ? ದ ಲೋಯೆಸ್ಟ್ ಲೆವೆಲ್ ವೇರ್ ದೇ ಕ್ಯಾನ್ ಆಕ್ಚುಲಿ ಬಿ ಇಮ್ಮಾರ್ಟಲ್ ಈ 6th ಪಾಯಿಂಟ್. ಸೊ ಆಲ್ ದ ಗಾಡ್ಸ್, ಡೆಮಿಗಾಡ್ಸ್, ಎವ್ರಿವನ್ ಈಸ್ ಆಕ್ಚುಲಿ ದೇರ್ ಇನ್ ದ 6th ಪಾಯಿಂಟ್ ಓನ್ಲಿ, ಡೂಯಿಂಗ್ ವೇರಿಯಸ್ ಫಂಕ್ಷನ್ಸ್ ಆಫ್ ನೇಚರ್. ನಿಸರ್ಗದ ಬೇರೆ ಬೇರೆ ಕೆಲಸಗಳನ್ನು ಮಾಡಿಕೊಂಡು ಎಲ್ಲ ದೇವತೆಗಳು ಬ್ರಹ್ಮಾಂಡ ಮಂಡಲದಲ್ಲಿ ಇದ್ದಾರೆ. ಅದನ್ನೇ ನಾವು ಸುರಲೋಕ ಅಂತ ಕರಿತೀವಿ. ಆಯ್ತಾ? ಅರ್ಜುನ ಬಾಣಗಳ ಸಹಾಯದಿಂದ ಹೋಗ್ತಾನೆ, ಇಂದ್ರಲೋಕಕ್ಕೆ ಹೋಗ್ತಾನೆ, ದೇವಲೋಕಕ್ಕೆ ಹೋಗ್ತಾನೆ. ದೇವಲೋಕ ಅಂತಂದ್ರೆ ಇಂದ್ರಲೋಕನೇ. ದೇವಲೋಕ ಇಂದ್ರಲೋಕ ಎಲ್ಲ ಒಂದೇನೆ, ಬ್ರಹ್ಮಾಂಡ ಮಂಡಲ. ಅಲ್ಲಿಗೆ ಹೋಗ್ತಾನೆ ಅರ್ಜುನ, ಬಾಣಗಳ ಸಹಾಯದಿಂದ ಹೋಗ್ತಾನೆ. ಸೊ ಆಗಿನ ಕಾಲದಲ್ಲಿ ಬಾಣಗಳ ಸಹಾಯದಿಂದ ಇಂದ್ರಲೋಕಕ್ಕೂ ಹೋಗ್ಲಿಕ್ಕೆ ಸಾಧ್ಯ ಇತ್ತು, ಪಾತಾಳ ಲೋಕಕ್ಕೂ ಹೋಗ್ಲಿಕ್ಕೂ ಸಾಧ್ಯ ಇತ್ತು. ಸೊ ಯು ಹ್ಯಾಡ್ ಬೋತ್ ದ ಕೆಪಬಿಲಿಟೀಸ್. You had powers to either go to the Devaloka or to come down to the Patal Loka. You could access using your weapons or that you had got at that time. So ಎರಡು ಇತ್ತು ಅವ್ರ ಹತ್ರ ಶಕ್ತಿ. ಸೊ ಎಲ್ಲ ದೇವಾನು ದೇವತೆಗಳು ಎಲ್ಲರೂ ಕೂಡ ಇಂದ್ರಲೋಕದಲ್ಲೇ ಇರೋದು, ಅಥವಾ ದೇವಲೋಕ. ಅದನ್ನೇ ನಾವು ಸುರಲೋಕ, ದೇವಲೋಕ, ಇಂದ್ರಲೋಕ ಅಥವಾ ಬ್ರಹ್ಮಾಂಡ ಮಂಡಲ ಅಂತ ಕರಿತೀವಿ. ದೇ ಆರ್ ನಾಟ್ ಬಿಯಾಂಡ್ ದಟ್. ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಟು ಟಾಕ್ ಅಬೌಟ್ ದಿಸ್ ಪಾಯಿಂಟ್, ಗಾಂಡೀವ ಶಕ್ತಿಗೆ, ಗಾಂಡೀವ ಧನಸ್ಸಿಗೆ ಏನಿತ್ತು? ಕಾಲಚಕ್ರದ ಸಂಪರ್ಕವಿತ್ತು. ಕಾಲಚಕ್ರದ ಸಂಪರ್ಕ ಎಲ್ಲಿಂದ ಬರುತ್ತೆ ಅಂತಂದ್ರೆ, ಇಟ್ ಈಸ್ ಕಮಿಂಗ್ ಡೌನ್ ಫ್ರಮ್ ದ ಬ್ರಹ್ಮಾಂಡ ಮಂಡಲಿ, ನಾಟ್ ಬಿಯಾಂಡ್ ದಟ್. ಅಲ್ಲಿಂದ ಅದಕ್ಕೆ ಸಂಪರ್ಕ ಇತ್ತು. ಹಾಗಾಗಿ ಅರ್ಜುನ ಗಾಂಡೀವ ಅಷ್ಟು ಚೆನ್ನಾಗಿ ಕೆಲಸ ಮಾಡ್ತಿತ್ತು. ಸೊ ಇನ್ ಆರ್ಡರ್ ಟು ಎಕ್ಸ್ಪ್ಲೈನ್ ದಿಸ್ ಪರ್ಟಿಕ್ಯುಲರ್ ಪಾಯಿಂಟ್, ಐ ಹ್ಯಾಡ್ ಟು ಗೋ ಟು ಆಲ್ ಅದರ್ ಪಾಯಿಂಟ್ಸ್. ಸೊ ದುರ್ಯೋಧನನು ತೀರಾ ಸ್ವೇಚ್ಛಾಚಾರಿಯಾಗಿದ್ದ. ದುರ್ಯೋಧನ ಯೂಸ್ ಟು ಆಕ್ಟ್ ಅಕಾರ್ಡಿಂಗ್ ಟು ಹಿಸ್ ವಿಮ್ಸ್ ಅಂಡ್ ಫ್ಯಾನ್ಸೀಸ್. ಸೊ ದುರ್ಯೋಧನ ವಾಸ್ ಲೈಸೆಂಟಿಯಸ್ ಅಂತ ಬರೀತಾರೆ. ಸ್ವೇಚ್ಛಾಚಾರಿ ಆಗಿದ್ದ, ಮನಸ್ಸಿಗೆ ಬಂದಂತೆ ಆಡೋನು. ಒಳಿತು ಕೆಡುಕುಗಳ ನಡುವಿನ ವಿವೇಚನೆಯನ್ನು ಕಳೆದುಕೊಳ್ಳುವಷ್ಟರ ಮಟ್ಟಿಗೆ ಅವನು ಕುರುಡನಾಗಿದ್ದ. ಹಿ ವಾಸ್ ಬ್ಲೈಂಡ್ ಟು ಇವನ್ ಸಿ ದ ಡಿಫರೆನ್ಸ್ ಬಿಟ್ವೀನ್ ಗುಡ್ ಅಂಡ್ ಬ್ಯಾಡ್. ಅದರ ಪರಿಣಾಮಗಳು ಅವನ ಪ್ರಭಾವದ ಅರಿಯಲ್ಲಿದ್ದ ಕರ್ಣ ಮತ್ತಿತರಿಗೆ ಹಬ್ಬಿತು. ದ ಇನ್ಫ್ಲುಯೆನ್ಸ್ ಆಫ್ ದಿಸ್ ಸ್ಟೇಟ್ ಇಂಪ್ಯಾಕ್ಟೆಡ್ ಪೀಪಲ್ ಅರೌಂಡ್ ಹಿಮ್, ಇನ್ಕ್ಲೂಡಿಂಗ್ ಕರ್ಣ. ಸಂಘರ್ಷ ಮತ್ತು ಯುದ್ಧಗಳನ್ನು ತಪ್ಪಿಸಲೆಂದೇ ನಾನು ಸಂಧಾನಕ್ಕಾಗಿ ತೆರಳಿದ್ದಾಗ ದುರ್ಯೋಧನ ಅಹಂಕಾರವು ನನ್ನನ್ನು ಬಂಧಿಸಲು ಸಿದ್ಧವಾಗುಷ್ಟರ ಮಟ್ಟಿಗೆ ಹೋಗಿತ್ತು. ಸೊ ದುರ್ಯೋಧನ ವಾಸ್ ಸೋ ಈಗೋಯಿಸ್ಟಿಕ್ ದಟ್ ವೆನ್ ಐ ಹ್ಯಾಡ್ ವೆಂಟ್ ಟು ಟ್ರೈ ಟು ಎಸ್ಟಾಬ್ಲಿಷ್ ಪೀಸ್ ಡೀಲ್, ದುರ್ಯೋಧನ ಟ್ರೈ ಟು ಅರೆಸ್ಟ್ ಮೀ. ಹಾಗಾಗಿ ನಾನು ಸ್ವತಃ ಆಯುಧಗಳನ್ನು ಎತ್ತಿಕೊಳ್ಳಲು ಬಯಸದ ಕಾರಣ ಪಂಚಪಾಂಡವರನ್ನು ನಾನು ಮುಂಚೂಣಿಯಲ್ಲಿ ಇರಿಸಿದೆ. I did not want to take up the weapons myself, so I actually put forward all these 5 Pandavas to the front to fight the war. ನಾನೇ ಆಯುಧ ತಗೊಳ್ಳಿಕ್ಕೆ ಇಷ್ಟಪಡಲಿಲ್ಲ. ಮಹಾಭಾರತವು ಸಂಬಂಧಿಸಲೆಂದೇ ಅವತರಿಸಿದ ದ್ರೌಪದಿಯ ರೂಪದಲ್ಲಿದ್ದುದು ನನ್ನ ಶಕ್ತಿಯೇ. ಸೊ ದ್ರೌಪದಿಗೂ ಕೃಷ್ಣನಿಗೂ ಬಹಳ ನಿಕಟವಾದಂಥ ಸಂಬಂಧ ಇದೆ. ದ್ರೌಪದಿ ಎಲ್ಲಿಂದ ಉದ್ಭವಿಸ್ತಾಳೆ? ದ್ರೌಪದಿ ಮತ್ತು ದೃಷ್ಟದ್ಯುಮ್ನ ಇಬ್ಬರು ಎಲ್ಲಿಂದ ಉದ್ಭವಿಸ್ತಾರೆ? ಅಗ್ನಿ ದೇವತೆಯಿಂದ ಬರ್ತಾರೆ. ಅವನು ಅದನ್ನು ಹೋಮ ಮಾಡ್ತಾನೆ, ದೃಪದ ಹೋಮ ಮಾಡ್ತಾನೆ. ಅಗ್ನಿ ದೇವತೆಯಿಂದ 2 ಜೀವಗಳು ಬರುತ್ತೆ, ಒಂದು ದ್ರೌಪದಿ, ಇನ್ನೊಂದು ದೃಷ್ಟದ್ಯುಮ್ನ. ಈಗ ಕರ್ಣ ಯಾವ ದೇವತೆಯಿಂದ ಹುಟ್ಟಿದ್ದು? ಸರಿ, ಈಗ 2 ಎಕ್ಸಾಂಪಲ್ ಆಯ್ತು. ಇಬ್ಬರು ಅಗ್ನಿ ದೇವತೆಯಿಂದ ಬಂದರು, ಒಬ್ಬರು ಇವನಿಂದ ಬಂದರು, ಸೂರ್ಯನ ದೇವತೆಯಿಂದ ಬಂದರು. ದೇವತೆಗಳಿಂದ ಬಂದ್ರು ಅಂತಂದ್ರೆ ಏನ್ ಅರ್ಥ? ವಾಟ್ ಈಸ್ ದ ಮೀನಿಂಗ್ ಆಫ್ ದಟ್? ಏನ್ ಅರ್ಥ? ದೇವತೆಗಳು, ಆ ದೇವತೆಗಳ ಅಂಶದಿಂದ ಬಂದಿದೆ, ಅಂಶ ಇರುತ್ತೆ. ತಪ್ಪು. ದೈವ ಸ್ವರೂಪ ಅಲ್ಲ. ಬ್ರಹ್ಮಾಂಡ ಮಂಡಲ ಡೈರೆಕ್ಟ್ ಆಗಿ ಅಲ್ಲಿಂದಾನೆ ಬಂದ್ರು. ಅವತಾರ. ಇವು ಯಾರು ಅವತಾರ ಅಲ್ರಿ. ದ್ರೌಪದಿ ನಾವು ಅವತಾರ ಅಂತೀವ? ಕರ್ಣ ನಾವು ಅವತಾರ ಅಂತೀವ? ಇಲ್ವಲ್ಲ. ಇದನ್ನ ತಿಳ್ಕೊಬೇಕಂದ್ರೆ
ನೀವು ಕರ್ಣನ ಹಿಂದಿನ ಜನ್ಮಕ್ಕೆ ಹೋಗಬೇಕು. ಎಷ್ಟು ಜನಕ್ಕೆ ಕರ್ಣನ ಹಿಂದಿನ ಜನ್ಮದ ಬಗ್ಗೆ ಗೊತ್ತು? 100 ಜನ್ಮದ ಹಿಂದೆ. ರೀ, 1 ಜನ್ಮದ ಹಿಂದೆ ಹೋಗ್ರಿ ಸಾಕು. 100 ಜನ್ಮದ ಹಿಂದೆ ಯಾಕ್ರಿ? ನೀವು ಯಾವ್ಯಾವ್ದೋ ರಿಲೇಟ್ ಮಾಡ್ಕೊಳ್ತೀರ. ನೀವು ಭೀಷ್ಮನ 100 ಜನ್ಮದ ಹಿಂದೆ ಅಂತ ಬರುತ್ತೆ ಹಾರ್ಟ್ಫುಲ್ನೆಸ್ ವೇನಲ್ಲಿ. ಕರ್ಣನ 100 ಜನ್ಮದ ಹಿಂದೆ ಅಂತ ಯಾರು ಮಾತಾಡಿದ್ದಾರೆ? ಯಾರೂ ಮಾತಾಡಿಲ್ಲ. ಕರ್ಣ ಹಿಂದಿನ ಜನ್ಮದಲ್ಲಿ ಏನಾಗಿರುತ್ತೆ, ಕರ್ಣನಿಗೂ ಅರ್ಜುನನಿಗೂ ಕೃಷ್ಣನಿಗೂ ಏನ್ ಸಂಬಂಧ ಇರುತ್ತೆ ಹಿಂದಿನ ಜನ್ಮದಲ್ಲಿ, ಅದನ್ನೆಲ್ಲ ನೀವು ಒಂದ್ಸತಿ ನೋಡ್ಕೋಬೇಕು. ಹಾಗ ಅವನು ಸೂರ್ಯನ ಹತ್ರ ಹೋಗ್ತಾನೆ. ನೋಡ್ಕೊಂಬರ್ತೀರಾ? ನಮ್ಮ ಹಿಂದಿನ ಜನ್ಮ ನೋಡ್ಲಿಕ್ಕೆ ಜಾಲಾಡ್ಲಿಕ್ಕೆ ನಮ್ಗೆ ಟೈಮ್ ಸಮಯ ಇಲ್ಲ. ಈಗ ಕರ್ಣನ ಹಿಂದಿನ ಜನ್ಮ ಎಲ್ಲ ಜಾಲಾಡ್ಬೇಕೆ? ವಿ ಡೋಂಟ್ ಹ್ಯಾವ್ ಟೈಮ್ ಟು ಲುಕ್ ಅಟ್ ಅವರ್ ಓನ್ ಪಾಸ್ಟ್ ಲೈಫ್. ವೇರ್ ಇಸ್ ದ ಟೈಮ್ ಟು ಲುಕ್ ಫಾರ್ ಕರ್ಣಾಸ್ ಪಾಸ್ಟ್ ಲೈಫ್ ಅಂಡ್ ಟ್ರೈ ಟು ಗ್ರಾಸ್ಪ್ ಇಟ್? ಇದನ್ನ ನೀವು ತಿಳ್ಕೊಂಡ್ರೆ, ಒಂದು ದೇವತೆಯಿಂದ ಒಂದು ಆತ್ಮ ಹುಟ್ಟಿತು ಅಂತ ಹೇಳಿದಾಗ, ಆ ಮೊದಲು ಆ ದೇವತೆ ಹತ್ರ ಆತ್ಮ ಹ್ಯಾಕ್ ಹೋಯ್ತು ಅಂತ ತಿಳ್ಕೊಂಡ್ರೆ ತಾನೆ ನಿಮ್ಗೆ ಅದು ಹ್ಯಾಕ್ ಹುಟ್ಟುತ್ತೆ ಅಂತ ಗೊತ್ತಾಗದು. ಸಾಮಾನ್ಯವಾಗಿ ಏನ್ ತಿಳ್ಕೊಳ್ತೀರಿ ನೀವು? ಆ ದೇವತೆ ಅಂಶದಿಂದ ಹುಟ್ಬಿಡ್ತು ಅಂತ ಅನ್ಕೊಳ್ತೀರ. ಬಟ್ ಎಲ್ಲ ಅಂಶದಿಂದ ಹುಟ್ಟಲ್ಲ. ಸೊ ಮೊದಲು ಆತ್ಮ ಆ ದೇವತೆಯ ಒಂದು ಸನಿಹಕ್ಕೆ ಹೋಗಬೇಕು. ಆ ದೇವತೆ ಅದನ್ನ ಅಕ್ಸೆಪ್ಟ್ ಮಾಡ್ಕೋಬೇಕು. ಅಕ್ಸೆಪ್ಟ್ ಮಾಡ್ಕೊಂಡಾಗ ಆ ದೇವತೆ ಜೊತೆನೇ ಇರುತ್ತೆ ಆತ್ಮ. ಕಾಲಕ್ರಮೇಣದಲ್ಲಿ ಸಮಯ ಸರಿಯಾದಂತ ಇದಕ್ಕೆ ಬಂದಾಗ, ಅವಧಿಗೆ ಬಂದಾಗ, ಆ ಆತ್ಮ ಆ ದೇವತೆಯನ್ನು ಬಿಟ್ಟು ಭೂಮಿ ಮೇಲೆ ಜನ್ಮ ತಾಳುತ್ತೆ. ಆದ್ರೆ ನೀವು ಒಂದು ಕೇಳಬಹುದು, ಹಾಗಾದ್ರೆ ದೇವತೆಗಳ ಪರಿಧಿನಲ್ಲಿ ಪ್ರಭಾವದಲ್ಲಿ ಇದ್ದಂತ ಆತ್ಮಗಳು ಹಾಗಾದ್ರೆ ಅದಕ್ಕೆ ಆಲ್ರೆಡಿ ಮುಕ್ತಿ ಸಿಕ್ಕಿರ್ಬೇಕಲ್ಲ, ಮತ್ತೆ ಯಾಕೆ ಕೆಳಗಡೆ ಬರ್ತಾ ಇದ್ದಾರೆ ಅಂತ ಪ್ರಶ್ನೆ ಕೇಳ್ಬೋದು. You can ask that question, no? If they are already under the influence of, if a particular soul is already under the influence of a particular demigod, why are they coming down to earth? If the gods are in the Brahmanda Mandal and this soul has now reached the influence of that particular god in the Brahmanda Mandal, why are they coming down? ಮತ್ತೆ ಯಾಕೆ ಕೆಳಗಡೆ ಬರ್ತಾ ಇದ್ದಾರೆ ಅವರು? ಮುಕ್ತಿ ಆಗಿರಲ್ಲ, ಅದಕ್ಕೆ ಬರೋದು. ಮುಕ್ತಿ ಆಗಿರಲ್ಲ. ಸೊ ಇಟ್ಸ್ ಎ ಇಂಡಿಕೇಶನ್ ಫಾರ್ ಯು. ದಾಜಿ ಏನ್ ಬರೀತಾರಲ್ಲ, 6ನೇ ಬಿಂದು ತಲುಪಿದ ತಕ್ಷಣ ಮುಕ್ತಿ ಆಗಲ್ಲ. ಮುಕ್ತಿ ಆಗ್ಬೇಕಾದ್ರೆ ನಾವು ಎಷ್ಟೋ ಸತಿ ಮಾತಾಡಿದೀವಿ, ಮುಕ್ತಿಯ ಅರ್ಹತೆ ಬೇರೆ, ಮುಕ್ತಿಯ ಸ್ಥಿತಿ ಬೇರೆ. ಸೊ ಈ ಆತ್ಮಗಳೆಲ್ಲ ಮುಕ್ತಿಯ ಸ್ಥಿತಿಯನ್ನು ಪಡ್ಕೊಂಡಿರಲ್ಲ. ಮುಕ್ತಿಗೆ ಬೇಕಾದಂತ ಅರ್ಹ ಸ್ಥಿತಿಯನ್ನು ಪಡ್ಕೊಂಡಿರ್ತಾರೆ, ಆದ್ರೆ ಅರ್ಹತೆ ಪಡ್ಕೊಂಡಿರ್ತಾರೆ, ಆದ್ರೆ ಮುಕ್ತಿಯ ಸ್ಥಿತಿಯನ್ನು ಗಳಿಸ್ಕೊಂಡಿರಲ್ಲ. ಸೊ ಆಗೇನಾಗುತ್ತೆ, ಅದು ಶಕ್ತಿಗಳ ಪ್ರಭಾವದಿಂದ ಇರ್ಬೋದು. ಈಗ ಮುಕ್ತಿ ಪಡ್ಕೋಬೇಕಂತಂದ್ರೆ ಆಗಿನ ಕಾಲದಲ್ಲಿ ದೇವತೆಗಳೆಲ್ಲ ಹೆಂಗ್ ಮುಕ್ತಿ ಪಡ್ಕೊಂಡ್ರು? ಅಮರತ್ವ ಪಡ್ಕೊಂಡ್ರು, ಅಮೃತ ಗುಣದಿಂದ ಪಡ್ಕೊಂಡ್ರು, ಹೌದೋ ಇಲ್ಲ? ಸೊ ಅಮರತ್ವ ಪಡ್ಕೋಬೇಕು ಅಂತಂದ್ರೆ ಹಲವಾರು ದಾರಿ ಉಂಟು. ಬರೀ ಆಧ್ಯಾತ್ಮಿಕ ಪ್ರಯತ್ನ ಒಂದೇ ಅಲ್ಲ, ಹಲವಾರು ದಾರಿಗಳುಂಟು. ಈಗ ಧರ್ಮರಾಯ ತನ್ನ ದೇಹವನ್ನು ಇಟ್ಟುಕೊಂಡು ದೇವಲೋಕವನ್ನು ಪ್ರವೇಶ ಮಾಡ್ತಾನೆ, ಕರೆಕ್ಟಾ? ಓದಿದ್ರ ಇದನ್ನ? ಧರ್ಮರಾಯ ಎಲ್ಲರೂ ಹೋಗ್ತಾರಲ್ವ, ಸ್ವರ್ಗಾರೋಹಣಕ್ಕೆ ಅಂತ ಹೋಗ್ತಾರೆ. ಸ್ವರ್ಗಕ್ಕೆ ಆರೋಹಣ ಮಾಡೋದು ಅಂದ್ರೆ ಹತ್ಕೊಂಡು ಸ್ವರ್ಗಕ್ಕೆ ಹೋಗೋದು. ಸೊ ಹಿಮಾಲಯದ ಬೆಟ್ಟದಲ್ಲಿ ಸ್ವರ್ಗಾರೋಹಣ ಪರ್ವತ ಅಂತ ಒಂದಿದೆ. ಆ ಸ್ವರ್ಗಾರೋಹಣ ಪರ್ವತ ನೀವು ಹತ್ತಬೇಕಂತಂದ್ರೆ ನೀವು ಮನೆಯಲ್ಲಿ ಎಲ್ಲರಿಗೂ ಹೇಳ್ಬಿಟ್ಟು ಬಂದಿರ್ಬೇಕು, ವಾಪಸ್ ಬರ್ತೀನಿ ಅಂತ ಗ್ಯಾರಂಟಿ ಇಲ್ಲ ಅಂತ. ಸ್ವರ್ಗಾರೋಹಣಕ್ಕೆ ಹೋಗ್ತೀನಿ ಅಂದ್ರೆ ಅದಕ್ಕೂ ಟ್ರಿಪ್ ಇದೆ. ಯಾರನ್ನು ಹೋಗ್ತೀನಿ ಅನ್ನೋದಾದ್ರೆ ಮಾಣಾಗ್ ಹೋಗ್ಬಿಟ್ಟು, ಯಾರಾದ್ರೂ ಬದ್ರಿನಾಥ್ಗೆ ಹೋಗಿದ್ರೆ ಮಾಣಾಗ್ ಹೋಗಿ ಮಾಣ ಇಂದ ಮುಂದಕ್ಕೆ ಹೋಗ್ಬೇಕು ಸ್ವರ್ಗಾರೋಹಣ ಪರ್ವತಕ್ಕೆ. ಸೊ ಸ್ವರ್ಗಾರೋಹಣ ಪರ್ವತಕ್ಕೆ ಯಾರನ್ನು ಹೋಗ್ತೀನಿ ಅಂತ ಇಟ್ಕೊಳ್ರಿ. ಪಾಂಡವರು ಹೋದ್ರಪ್ಪ, ಹೋಗ್ಬೇಕಾದ್ರೆ ದಾರಿಯಲ್ಲಿ ಹೋಗ್ತಾ ಹೋಗ್ತಾ ಒಬ್ಬೊಬ್ಬರಾಗಿ ಬೀಳ್ತಾ ಹೋಗ್ತಾರೆ, ಸತ್ತು ಬೀಳ್ತಾರೆ ಒಬ್ಬೊಬ್ಬರಾಗಿ. ಫಸ್ಟ್ ದ್ರೌಪದಿ ಬೀಳ್ತಾಳೆ, ಆಮೇಲೆ ಅದೇ ಆರ್ಡರ್ ಬೀಳ್ತಾ ಹೋಗ್ತಾರೆ. ನಕುಲ, ಆಮೇಲೆ ಸಹದೇವ, ಆಮೇಲೆ ಅರ್ಜುನ, ಆಮೇಲೆ ಭೀಮ. ಕಟ್ಟ ಕಡೆಗೆ ಬರೀ ಯುಧಿಷ್ಠಿರ ಮಾತ್ರನೇ, ಧರ್ಮರಾಯ ಮಾತ್ರನೇ ಸ್ವರ್ಗವನ್ನ ದೇಹ ಸಹಿತವಾಗಿ ಪ್ರವೇಶ ಮಾಡ್ತಾರೆ. ಅಂದ್ರೆ ನೋಡ್ರಿ, ಧರ್ಮರಾಯ ಮಾಡಿರೋಷ್ಟು ತಪ್ಪು ಬೇರೆ ಯಾರಾದ್ರೂ ಮಾಡಿದ್ರ ಅವನ ಲೈಫಲ್ಲಿ? ಅಲ್ವಾ? ಧರ್ಮರಾಯ ಮಾಡಿರ್ತಕ್ಕಂಥ ತಪ್ಪು ಬೇರೆ ಯಾರು ಮಾಡಿಲ್ಲ, ಆಕ್ಚುಲಿ ದುರ್ಯೋಧನ ಮಾಡಿಲ್ಲ ಆಕ್ಚುಲಿ ಪಾಪ. ಆದ್ರೆ ಧರ್ಮರಾಯ ತಪ್ಪು ಮಾಡಿದ್ಮೇಲೆ ಅದಕ್ಕೆ ಪ್ರಾಯಶ್ಚಿತ್ತನು ಮಾಡ್ಕೊಳ್ತಾನೆ.
ಅವನ ಪ್ರಾಯಶ್ಚಿತ್ತ ಎಷ್ಟರ ಮಟ್ಟಿಗೆ ಸಫಲವಾಗಿತ್ತಂತಂದ್ರೆ ಅವನ ಇಡೀ ದೇಹ ಸಂಪೂರ್ಣವಾಗಿ ಪವಿತ್ರವಾಗಿತ್ತು. ಆ ಪವಿತ್ರವಾದಂಥ ದೇಹ ಅವನಿಗೆ ಇದ್ದಿದ್ರಿಂದ, ಧರ್ಮದಲ್ಲೇ ಅವನು ನಡ್ಕೊಂಡಿದ್ದರಿಂದ ಜೀವನದಲ್ಲಿ ಅವನಿಗೆ ಆ ಧರ್ಮದ ಒಂದು ಬುನಾದಿ ಮೇಲೆ ದೇವಲೋಕವನ್ನು ಸಶರೀರವಾಗಿ ಪ್ರವೇಶ ಮಾಡಲಿಕ್ಕೆ ಅರ್ಹತೆ ಸಿಗುತ್ತೆ. ಇನ್ಯಾರೋ ಸಶರೀರವಾಗಿ ಪ್ರಯತ್ನ ಪಡ್ತಾರೆ, ಆದರೆ ಆಗಲ್ಲ. ಯಾರದು? ತ್ರಿಶಂಕು. ತ್ರಿಶಂಕು. ನೋಡ್ರಿ, ತ್ರಿಶಂಕು ರಾಜ ಆಗಿರ್ತಾನೆ. ತ್ರಿಶಂಕು ಯಾವ ಆಧಾರದ ಮೇಲೆ ಅವನು ಸ್ವರ್ಗಲೋಕಕ್ಕೆ ಹೋಗ್ಲಿಕ್ಕೆ ಪ್ರಯತ್ನ ಪಡ್ತಾನೆ ಅಂತಂದ್ರೆ, ತಾನು ಇಲ್ಲಿ ಏನೇ ಯಜ್ಞಗಳು ಹೋಮಗಳೆಲ್ಲ ಮಾಡಿಸಿದ್ದಾಗ ದೇಹ ಸಹಾಯ ಮಾಡಿತ್ತು. ಹಾಗಾಗಿ ದೇಹವನ್ನು ಕೂಡ್ಕೊಂಡು ನಾನು ತಗೊಂಡು ದೇಹದ ಸಮೇತ ನಾನು ಸ್ವರ್ಗಲೋಕಕ್ಕೆ ಹೋಗ್ಬೇಕು ಅಂತ ಪ್ರಯತ್ನ ಪಡ್ತಾನೆ. ಆದ್ರೆ ಒಂದು ತತ್ವ ಏನಪ್ಪಾ ಅಂತಂದ್ರೆ, ನೀವು ಎಷ್ಟೇ ಹವನ ಹೋಮ ಯಜ್ಞಗಳೆಲ್ಲ ಮಾಡಿದ್ರೂ ಕೂಡ ನೀವು ಪವಿತ್ರತೆ ಗಳಿಸ್ಕೊಳ್ಳಲ್ಲ. ಪವಿತ್ರತೆ ನೀವು ಹಾಗಂತೇಳಿ ತ್ರಿಶಂಕು ಒಳ್ಳೆ ರಾಜ ಅಂತಾನೆ ಅಲ್ಲ. ಅವನು ಒಳ್ಳೆ ರಾಜನೇ. ಆಕ್ಚುಲಿ ತುಂಬಾ ಪುಣ್ಯ ಕಾರ್ಯಗಳನ್ನು ಮಾಡ್ತಾನೆ, ಪುಣ್ಯ ಗಳಿಸ್ಕೊಳ್ತಾನೆ. ಪುಣ್ಯ ಈಸ್ ಇನ್ಅಡಿಕ್ವೇಟ್ ಟು ಟೇಕ್ ಯು ಟು ಸ್ವರ್ಗ. ಸ್ವರ್ಗಕ್ಕೆ ಕರ್ಕೊಂಡು ಹೋಗ್ಲಿಕ್ಕೆ ಆಗಲ್ಲ ಪುಣ್ಯ. ನಿಮಗೆ ಪುಣ್ಯ ಏನಾದ್ರು ಗಳಿಸ್ಕೊಳ್ತು ಅಂತಂದ್ರೆ ಪುಣ್ಯ ಲೋಕಕ್ಕೆ ಹೋಗ್ತೀರಾ, ಪಿತೃಲೋಕಕ್ಕೆ ಹೋಗ್ತೀರಾ, ಅಲ್ಲಿರ್ತಕ್ಕಂಥ ಪುಣ್ಯದನ್ನೆಲ್ಲ ಫಲ ಏನು ಅನುಭವಿಸ್ತೀರಾ, ಅದಾದ್ಮೇಲೆ ವಾಪಸ್ ಇಲ್ಲಿಗೆ ಬರ್ತೀರಾ. ಅದಾಗ್ತಿತ್ತು. ಆದ್ರೆ ಅವನೇನ್ ಅನ್ಕೊಂಡ, ಪುಣ್ಯನ ಗಳಿಸಿರೋದ್ರಿಂದ ಪುಣ್ಯದ ಪ್ರಭಾವದಿಂದ ನಾನು ಸ್ವರ್ಗಲೋಕಕ್ಕೆ ಹೋಗ್ಬೇಕು ಅಂತ ಪ್ರಯತ್ನ ಪಡ್ತೇನೆ. ಆಗಲ್ಲ. ಧರ್ಮದ ಸಹಾಯದಿಂದ, ಪವಿತ್ರತೆಯ ಸಹಾಯದಿಂದ ನೀವು ಸ್ವರ್ಗಲೋಕಕ್ಕೆ ಹೋಗ್ಬೋದು. ಪುಣ್ಯದ ಸಹಾಯದಿಂದ ಹೋಗ್ಲಿಕ್ಕೆ ಆಗಲ್ಲ. ಪುಣ್ಯದ ಸಹಾಯ ತಗೊಳ್ತು ಅಂತಂದ್ರೆ ಬೇರೆ ಲೋಕಕ್ಕೆ ಹೋಗ್ತೀರಾ. ಧರ್ಮದ ಸಹಾಯ ಅಥವಾ ಪವಿತ್ರತೆಯ ಸಹಾಯ ತಗೊಳ್ತು ಅಂತಂದ್ರೆ ನೀವು ಸ್ವರ್ಗಲೋಕಕ್ಕೆ ಹೋಗ್ತೀರಾ. ಯಾಕೆ ಈ ಪಾಯಿಂಟ್ ಎಂಫಸೈಸ್ ಮಾಡಿದೆ ಅಂತಂದ್ರೆ, ಪವಿತ್ರತೆ ಎಷ್ಟು ಮುಖ್ಯ, ಅದಕ್ಕೋಸ್ಕರ ಇದನ್ನ ಸ್ವಲ್ಪ ಮಟ್ಟಿಗೆ ವಿವರ ಹೇಳಿದ್ದು. ನಮ್ಮ ಸಿಸ್ಟಮ್ನಲ್ಲಿ ನಾವು ಶುದ್ಧೀಕರಣ ಮಾಡಿಕೊಂಡಾಗ ಏನಾಗ್ತೀವಿ? ಸರಳ ಮತ್ತು ಪವಿತ್ರ ಆಗ್ತೀವಿ. ನೋಡಿ, ಪವಿತ್ರತೆ ಇಲ್ಲಿ ಬರ್ತಿದೆ ವಾಪಸ್. ಹಾಗಾದ್ರೆ ನಿಮಗೆ ಲಿಬರೇಷನ್ ಬೇಕಂತಂದ್ರೆ ಪವಿತ್ರ ಆಗೋದು ಅಷ್ಟೊಂದು ಮುಖ್ಯ. ಹಾಗಾದ್ರೆ ಲಿಬರೇಷನ್ ಕಂಡೀಷನ್ಗೂ ಲಿಬರೇಷನ್ ಎಲಿಜಿಬಿಲಿಟಿಗೂ ಇರತಕ್ಕಂಥ ವ್ಯತ್ಯಾಸ ಏನು? ಯಾವ ತಡೆಯುತ್ತೆ? ಮುಕ್ತಿಗೆ ಅರ್ಹತೆ ಇದೆ, ಆದ್ರೆ ಮುಕ್ತಿ ಸ್ಥಿತಿ ಬಂದಿಲ್ಲ. ಏನ್ ತಡೀತಾ ಇದೆ? ಸಂಸ್ಕಾರ ಸಂಸ್ಕಾರ ಪವಿತ್ರತೆ, ಅಪವಿತ್ರತೆ. ಅಪವಿತ್ರತೆ. ಸಂಸ್ಕಾರಗಳ ಆಸೆಗಳ ರೂಪದಲ್ಲಿ, ಅದು ಯಾವುದೇ ರೂಪದಲ್ಲಿ ಇರ್ಬೋದು. ಸಂಸ್ಕಾರಗಳ ರೂಪದಲ್ಲಿ ಇರ್ಬೋದು, ಆಸೆಗಳ ರೂಪದಲ್ಲಿ ಇರ್ಬೋದು, ಯಾವುದೇ ರೂಪದಲ್ಲಿ ಇದ್ರೂ ಕೂಡ ಅಪವಿತ್ರತೆ ಇನ್ನೂ ಇದೆ. ಆ ಅಪವಿತ್ರತೆ ಇದ್ದಾಗ ಮುಕ್ತಿಯ ಒಂದು ಅರ್ಹತೆ, ಮುಕ್ತಿಯ ಸ್ಥಿತಿಯಾಗಿ ಮಾರ್ಪಾಡಾಗಲ್ಲ. ಅರ್ಥ ಆಗ್ತಿದ್ಯಾ? ನಾವು ಇಷ್ಟೆಲ್ಲ ಯೋಚನೆ ಮಾಡ್ತಾ ಕೂತ್ಕೊಳ್ಳಲ್ಲ ನಮ್ಮ ಅಭ್ಯಾಸದ ಬಗ್ಗೆ. ನಮ್ಮ ಅಭ್ಯಾಸದಲ್ಲಿ ಪವಿತ್ರತೆ ಬೇಕಂತಂದ್ರೆ ಧ್ಯಾನದಿಂದನೂ ಪವಿತ್ರತೆ ಜಾಸ್ತಿ ಆಗುತ್ತೆ, ಶುದ್ಧೀಕರಣದಿಂದನೂ ಪವಿತ್ರತೆ ಜಾಸ್ತಿ ಆಗುತ್ತೆ, ಪ್ರೇಯರ್ ಪ್ರಾರ್ಥನೆಯಿಂದ ಕೂಡ ಪವಿತ್ರತೆ ಜಾಸ್ತಿ ಆಗುತ್ತೆ. ಇದ್ರ ಬಗ್ಗೆ ಸ್ವಲ್ಪ ಮಟ್ಟಿಗೆ ಎಲ್ಲರೂ ಆಲೋಚನೆ ಮಾಡಿ ನೋಡ್ರಿ. ಅರ್ಥ ಆಯ್ತಾ? ಈಗ ಬಾಬೂಜಿಯವ್ರು ಬರೀತಾರೆ, ಧ್ಯಾನ ಮಾಡಿದಾಗ ಸಂಸ್ಕಾರಗಳೆಲ್ಲ ಸುಟ್ಟು ಬೂದಿ ಆಗತ್ತೆ ಅಂತ ಬರೀತಾರೆ, ಫ್ರೈ ಆಗೋಗುತ್ತೆ ಅಂತ ಬರೀತಾರೆ. ಹಾಗಾದ್ರೆ ಸಂಸ್ಕಾರಗಳೆಲ್ಲ ಫ್ರೈ ಆಯ್ತು ಅಂತಂದ್ರೆ ಪವಿತ್ರತೆ ಏನಾಯ್ತು? ಪವಿತ್ರತೆ ಜಾಸ್ತಿ ಆಯ್ತಾ ಕಡಿಮೆ ಆಯ್ತಾ? ಪವಿತ್ರತೆ ಜಾಸ್ತಿ ಆಯ್ತು. ಸಂಸ್ಕಾರಗಳ ಸುಟ್ಟು ಬೂದಿ ಆಗುತ್ತೆ ಅಂತ ಬರೀತಾರೆ. ಸೊ ಧ್ಯಾನದಿಂದನೂ ಪವಿತ್ರತೆ ಜಾಸ್ತಿ ಆಗುತ್ತೆ, ಸಾಯಂಕಾಲದ ಶುದ್ಧೀಕರಣದಿಂದನೂ ಪವಿತ್ರತೆ ಜಾಸ್ತಿ ಆಗುತ್ತೆ, ರಾತ್ರಿ ನಾವು ಪ್ರಾರ್ಥನೆ ಮಾಡೋದ್ರಿಂದ ಕೂಡ ಪವಿತ್ರತೆ ಜಾಸ್ತಿ ಆಗುತ್ತೆ. ರಾತ್ರಿ ಪ್ರಾರ್ಥನೆ ಮಾಡಿದಾಗ ಪವಿತ್ರತೆ ಹೇಗೆ ಜಾಸ್ತಿ ಆಗುತ್ತೆ ಅಂತ ಯೋಚನೆ ಮಾಡ್ಕೊಂಡು ಬಂದು ಹೇಳ್ರಿ. ನಿಮ್ಗೆ ಧ್ಯಾನದ ಬಗ್ಗೆ ನಾ ಹೇಳಾಯ್ತು, ಶುದ್ಧೀಕರಣದ ಬಗ್ಗೆ ಅಂತೂ ನಿಮ್ಗೆ ಗೊತ್ತೇ ಇದೆ. ನೀವು ಹಾಗಾದ್ರೆ ಪ್ರಾರ್ಥನೆಯಿಂದ ಪವಿತ್ರತೆ ಹೇಗೆ ಜಾಸ್ತಿ ಆಗುತ್ತೆ ಅಂತ ಯೋಚನೆ ಮಾಡ್ಕೊಂಡು ಬಂದು ಹೇಳ್ರಿ. ಸರಿನಾ? ಸರಿ, ಹಾಗಾದ್ರೆ ಇದೊಂದು ಪ್ಯಾರಾಗ್ರಾಫ್ ಮುಗಿಸ್ಕೊಳ್ಳೋಣ, ಆಮೇಲೆ ನಿಲ್ಲಿಸೋಣಂತೆ. ಮಹಾಭಾರತವು ಸಂಬಂಧಿಸಿದಂತೆ ದ್ರೌಪದಿಯು ಅಗ್ನಿ ರೂಪದಲ್ಲಿದ್ದು ನನ್ನ ಶಕ್ತಿ, ದ್ರೌಪದಿಯ ರೂಪದಲ್ಲಿದ್ದಿದ್ದು ನನ್ನ ಶಕ್ತಿಯೇ. ಮಹಾನ್ ಪವಿತ್ರತೆ ಆಗಿದ್ದ ಅಂತ ಸ್ತ್ರೀ ರತ್ನವನ್ನು ಜನರು ಏಕಕಾಲದಲ್ಲಿ 5 ಗಂಡಂದಿರನ್ನು ಹೊಂದಿದಲೆಂದು ನಿಂದಿಸುತ್ತಿದ್ದರು. ಶಿ ವಾಸ್ ಎ ಪವಿತ್ರತೆ, ತುಂಬಾ ಪವಿತ್ರವಾಗಿದ್ದವಳು. ಶಿ ವಾಸ್ ಎ
people have resorted to accusing such a great woman as Draupadi, who was absolutely devoted to her husband alone, Pavitrata, of having 5 husbands at the same time. ಆಕೆ ಒಬ್ಬನನ್ನೇ ವಿವಾಹವಾಗಿದ್ದಳು, ಆತನಿಗೆ ಮಾತ್ರ ಪತ್ನಿಯಾಗಿದ್ದಳು. ಶಿ ವಾಸ್ ಓನ್ಲಿ ಮ್ಯಾರಿಡ್ ಟು ಒನ್ ಪರ್ಸನ್ ಓನ್ಲಿ, ಶಿ ವಾಸ್ ಎ ವೈಫ್ ಆಫ್ ಓನ್ಲಿ ಒನ್ ಪರ್ಸನ್. ಎಲ್ಲರೂ ಆಕೆ ಎಂದರೆ ಭಯಪಡುತ್ತಿದ್ದರು. ದೇ ವರ್ ವೆರಿ ಸ್ಕೇರ್ಡ್ ಆಫ್ ಹರ್. ಧರ್ಮರಾಜ ಯುಧಿಷ್ಠಿರನಿಗೆ ಅವಳು ದೈವಿ ಶಕ್ತಿ ಅವತಾರವೆಂದು ಗೊತ್ತಿತ್ತು. ಸೊ ಯುಧಿಷ್ಠಿರ ನ್ಯೂ ದಟ್ ಶಿ ವಾಸ್ ಎ ಅವತಾರ್ ಆಫ್ ಗಾಡ್. ದೈವಿ ಶಕ್ತಿ ಅವತಾರ ಅಂದರೆ ಕೃಷ್ಣನ ಒಂದು ಅವತಾರ ಅಂತ ಅಷ್ಟೇ. ನನ್ನ ಶಕ್ತಿನಿಂದ ಹೇಳ್ತಿದ್ದಾನೆ ಕೃಷ್ಣನ. ನನ್ನ ಬಗ್ಗೆ ಜನರು ಅನೇಕ ಕಟೆಗಳನ್ನು ಕಟ್ಟಿದ ಹಾಗೆ ದ್ರೌಪದಿಯ ಚಾರಿತ್ರ ಮತ್ತು ವ್ಯಕ್ತಿತ್ವದ ಕಳಂಕ ತರುವುದಕ್ಕೆ ಹೇಳಿರುವುದೆಲ್ಲವೂ ಸುಳ್ಳು. ಸೊ ಆಲ್ ದ ಥಿಂಗ್ಸ್ ದಟ್ ಪೀಪಲ್ ಹ್ಯಾವ್ ಸೆಡ್ ಟು ಬ್ಲೆಮಿಶ್ ದ್ರೌಪದಿಸ್ ಕ್ಯಾರೆಕ್ಟರ್ ಅಂಡ್ ಪರ್ಸನಾಲಿಟಿ ಆರ್ ಆಲ್ ಫಾಲ್ಸ್. ಅದೆಲ್ಲ ತಪ್ಪು ಅಂತ ಕೃಷ್ಣ ಹೇಳ್ತಾ ಇದ್ದಾನೆ. ದ್ರೌಪದಿ ಬಗ್ಗೆ ಏನೇನೋ ಕಥೆಗಳು ಹುಟ್ಟಾಕಿದ್ದಾರೆ. ಇಲ್ಲಿಗೆ ನಿಲ್ಲಿಸೋಣ, ನಾಳೆಯಿಂದ ಕಂಟಿನ್ಯೂ ಮಾಡೋಣ, ಸರಿನಾ? ಗುಡ್ ಕಣ್ರಿ. ಇನ್ನೇನು ಪ್ರಶ್ನೆ ಐತೆ ಇವತ್ತಿನ ಕೇಳಿದ್ರಲ್ಲಿ? ಇವತ್ತು ಏನೇನು ಹೋಮ್ವರ್ಕ್ ಕೊಟ್ಟೆ? ನಂಗೆ ಮರ್ತೇ ಹೋಯ್ತು. ಏನು ಹೋಮ್ವರ್ಕ್ ಕೊಟ್ಟೆ? ಕರ್ಣನ ಕತೆ ಕೇಳಬೇಕು, ಹಿಂದಿನ ಜನ್ಮದ ನೋಡಬೇಕು, ದೇವತೆಗಳ ಜೊತೆ ಇದ್ದು ಬರ್ತಾರೆ ಅಂತಂದ್ರೆ ಏನದು, ಅದು ಹೇಗಾಗತ್ತೆ, ಅದ್ರ ಬಗ್ಗೆ ಸ್ವಲ್ಪ ಮಟ್ಟಿಗೆ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಡಬೇಕು. ಮೂರನೇದು, ಪ್ರಾರ್ಥನೆಯಿಂದ ರಾತ್ರಿಯ ಶುದ್ಧಿ, ಪ್ರಾರ್ಥನೆಯಿಂದ ನಮಗೆ ಪವಿತ್ರತೆ ಹೇಗೆ ಜಾಸ್ತಿ ಆಗುತ್ತೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಮಟ್ಟಿಗೆ ಅವಲೋಕನ ಮಾಡ್ಕೋಬೇಕು. ಇಷ್ಟು ಕೆಲಸ, ಸರಿನಾ? ಆಯ್ತು. ಇನ್ನೂ ಒಂದು ಬ್ರದರ್, 10th ಮತ್ತೆ ಕೇಂದ್ರ ಬೇರೆ ಬೇರೆ ಚಕ್ರಗಳಲ್ಲಿ ಯಾವ ತತ್ವ Correct. ಖಾಲಿ ಆಗ್ತಾ ಇದೆ? ಒಂದೊಂದೇ ತತ್ವ ಖಾಲಿ ಆಗ್ತಾ ಹೋಗುತ್ತೆ, ತನ್ನ ಜಾಗವನ್ನು ಬಿಟ್ಟು ಹೋಗುತ್ತೆ ಅದು. ಸೊ ಸ್ಪಿರಿಚುವಲ್ ಅನಾಟಮಿ ಪುಸ್ತಕ ತಗೊಂಡು 10ನೇ ಚಕ್ರದಿಂದ ಒಂದೊಂದಾಗಿ ನೋಡ್ತಾ ಹೋಗ್ರಿ. 10ನೇ ಚಕ್ರದಲ್ಲಿ ಏನಾಗುತ್ತೆ, 11ರಲ್ಲಿ ಏನಾಗುತ್ತೆ, 12 ಏನಾಗುತ್ತೆ, ಕೇಂದ್ರ ಮಂಡಲ 8ರಾದಾಗ ಏನಾಗುತ್ತೆ, ಕೇಂದ್ರದ ಹತ್ರ ಹೋದಾಗ ಏನಾಗುತ್ತೆ, ಇದೆಲ್ಲವನ್ನು ಕೂಡ ಒಂದೊಂದಾಗಿ ನೋಡ್ತಾ ಹೋಗು, ಸರಿನಾ? ಓ, ಹೋಮ್ವರ್ಕ್ ಜಾಸ್ತಿನೇ ಆಗೋಯ್ತು. ನಾಳೆ ಜನ ಬರಲ್ಲ ಹಾಗಾದ್ರೆ. ಓ, ಇಷ್ಟೊಂದು ಹೋಮ್ವರ್ಕ್ ಕೊಡ್ತಾರೆ, ನಾವು ಬರಲ್ಲ ಅಂತ. ತುಂಬಾ homework ಆಯ್ತು. ಆಯ್ತು. ಬ್ರದರ್, ಇವತ್ತು ವೈಷ್ಣವರ ಶ್ಲೋಕ ನೋಡ್ಕೊಂಡು ಬನ್ನಿ ಅಂತ ಹೇಳಿದ್ರು ಇವತ್ತಿನ ಹೋಮ್ವರ್ಕ್. ಹಾ, ನೋಡ್ಕೊಂಡ್ರ? ಹೌದು. ಹೇಳ್ರಿ, ವೈಷ್ಣವ ಶ್ಲೋಕ 4 ಲೈನ್ ಇದೆ. ಇದಾಗತ್ತ ಬ್ರದರ್. ವೈಶ್ವಾನರಾಯ ವಿದ್ಮಹೆ ಅಲ್ಲ, ಲಾಲೀಲಾಯ ಧೀಮಹಿ. ಅದಲ್ಲ, ಬ್ರಹ್ಮಾರ್ಪಣಂ ಬ್ರಹ್ಮ ಹವಿ. ಅದಲ್ಲ. ಅಹಂ ವೈಶ್ವನರೋ ಭೂತ್ವಾ ದೇವಿನಂ ಪ್ರಾರ್ಥಂ ದೇಹನಾಂ ಪ್ರಾಣಂ ಆಶ್ರಯ. ಸಮಾಯೋಕ್ತೌ ಪಚಾಮನ್ಯಂ ಚತುರ್ವಿಧಂ. ನಮಗೂ ಇದೆ ಸಿಕ್ಕಿದೆ. ಇನ್ನೊಂದ್ಸತಿ ಹೇಳ್ರಿ. ಅಹಂ ವೈಶ್ವನರೋ ಭೂತ್ವಾ ಪ್ರಾಣಿನಾಂ ದೇಹಮಾಶ್ರಿತಃ ಪ್ರಾಣಾಪಾನ ಸಮಾಯೋಕ್ತೌ ಪಚಾಮನ್ಯಂ ಚತುರ್ವಿಧಂ. ಗುಡ್. ಇದೇ ಶ್ಲೋಕನ ನಾನು ನೋಡ್ತಾ ಇದ್ದೇನೆ. ನಮಗೂ ಶ್ಲೋಕ ಸಿಕ್ಕಿದೆ. ಕೇಳಿಸ್ಕೊಂಡ್ರಲ್ಲ, ಆ ಶ್ಲೋಕದ ಅರ್ಥ ತಿಳ್ಕೊಂಡು ಬನ್ರಿ, ಸರಿನಾ? ಆ ಶ್ಲೋಕದ ಅರ್ಥ ತಿಳ್ಕೊಳ್ತು ಅಂತಂದ್ರೆ ಆ ಶ್ಲೋಕ ಊಟ ಮಾಡ್ಲಿಕ್ಕೆ ಮುಂಚೆ ಯಾಕೆ ಹೇಳ್ಬೇಕು ಅಂತ ಗೊತ್ತಾಗುತ್ತೆ. ಅರ್ಥನೂ ಸಿಕ್ಕಿದೆ ಬ್ರದರ್. ಮತ್ತೊಂದು ಸಿಗ್ತಾ, ಏನ್ ಹೇಳ್ರಿ? ಜೀವಿಗಳ ದೇಹವನ್ನು ಆಶ್ರಯಿಸಿ ಪ್ರಾಣ ಮತ್ತು ಅಪಾನ ವಾಯುಗಳೊಂದಿಗೆ ಕೂಡಿ 4 ರೀತಿಯ ಆಹಾರವನ್ನು ಅಂದ್ರೆ ಬ್ರಾಕೆಟ್ ಅಲ್ಲಿ ಬೆಳೆಸುವುದು, ಚೀಪುವುದು, ನೆಕ್ಕುವುದು, ಕುಡಿಯುವುದು, ಬ್ರಾಕೆಟ್ ಕ್ಲೋಸ್, ಆಹಾರವನ್ನು ಜೀರ್ಣಿಸುತ್ತೇನೆ. ವೈಶ್ವಾನರ ಗಾಯತ್ರಿ ಮಂತ್ರ ಅಂದ್ರೆ ನೆಕ್ಸ್ಟ್ ಗಾಯತ್ರಿ ಮಂತ್ರ ಬಂದಿದೆ. ಇಷ್ಟು ಇದೆ ಅರ್ಥ. ಅರ್ಥ ಹೇಳಿದ್ರಿ ನೀವು, ಸರಿನಾ? ವೈಶ್ವಾನರ ಅಂದ್ರೆ ಯಾರು ಅಂತ ಯೋಚನೆ ಮಾಡ್ಕೊಂಡ್ ಬನ್ರಿ. ಯಾರು ವೈಶ್ವಾನರ ಅಂದ್ರೆ? ಗಾಯತ್ರಿ ದೇವಿ ಅಲ್ಲ ವೈಶ್ವಾನರ. ವೈಶ್ವಾನರ ಅಂದ್ರೆ ಜಠರಾಗ್ನಿ. ನೋಡ್ಕೊಂಬನ್ರಿ ವೈಶ್ವಾನರ ಅಂದ್ರೆ ಯಾರು ಅಂತ, ಸರಿನಾ? ಜಠರಾಗ್ನಿ ಅಲ್ಲ, ಅದು ಅಗ್ನಿ ತತ್ವ. ಒಂದು ಅಗ್ನಿ ತತ್ವದ ದೇಹದಲ್ಲಿ ಪ್ರಾಣ ಇರಬೇಕಾದ್ರೆ ಅಗ್ನಿ ತತ್ವದ ಒಂದು ಭಾಗ ಅಷ್ಟೇ ಜಠರಾಗ್ನಿ ಅನ್ನೋದು. ಬರ್ತಾಯ್ತು ದೇಹದ. ಈಗ ನಾವು ಯಾರನ್ನಾನು ಇದರ ಇಲ್ವೋ ಅಂತ ಹೇಳ್ಬೇಕಾದ್ರೆ ಬರೀ ಹೊಟ್ಟೆ ಮಾತ್ರ ಮುಟ್ಟು ನೋಡ್ತೀವ, ಅದು ಹಣೆ ಮುಟ್ಟು ನೋಡ್ತೀವ, ಬಿಸಿ ಇದೆಯಾ ಇಲ್ವಾ ಅಂತ. ಕೈಕಾಲು ಮುಟ್ಟು ನೋಡಲ್ವಾ? ಯಾರನ್ನು ಹೋಗ್ಬಿಟ್ಟಿದ್ದಾರೆ ಅಂದ್ರೆ ಕೈಕಾಲು ಮುಟ್ಟು ನೋಡ್ತೀವಲ್ಲ, ತಣ್ಣಗಾಗಿದೆಯೋ ಬಿಸಿ ಇದೆಯೋ ಅಂತ. ಹಣೆ ಮುಟ್ಟು ನೋಡ್ತೀವಿ, ಕತ್ತು ಮುಟ್ಟು ನೋಡ್ತೀವಿ, ಕೈಕಾಲು ಮುಟ್ಟು ನೋಡ್ತೀವಿ. ಬರೀ ಜಠರಕ್ಕೆ ಕೈ ಹಾಕ್ತೀವ? ಏನಿಲ್ಲ.
ಜಠರಾಗ್ನಿ ಹೋಗಿದ್ದೆ ಅಂತ ನೋಡ್ಲಿಕ್ಕೆ ಅದು ಆಮೇಲೆ. ಕೈಕಾಲೆಲ್ಲ ತಣ್ಣಗಿದೆ ಅಂತಂದ್ರೆ ನೆಕ್ಸ್ಟ್ ಜಠರಾಗ್ನಿ ನೋಡ್ತೇವೆ. ಜಠರಾನು ತಣ್ಣಗಿದೆ ಅಂತಂದ್ರೆ ನೆಕ್ಸ್ಟ್ ಕತ್ತು ಮತ್ತೆ ತಲೆ ನೋಡ್ತೇವೆ. ಇದು ಯಾವಾಗ ಅಂತಂದ್ರೆ ಒಬ್ಬರಿಗೆ ಪ್ರಾಣಾಪಾಯ ಬಂದಿದೆ ಅಂತ ಹೇಳಿದಾಗ ಇದನ್ನೆಲ್ಲ ಮಾಡ್ತೀವಿ. somebody is on the verge of death, then you try all these things, you check all these things. Even as a doctor we check it. ಕೈ ಮುಟ್ಟು ನೋಡ್ತೀವಿ, ಕಾಲು ಮುಟ್ಟು ನೋಡ್ತೀವಿ, ಹೇಗಿದೆ, ತಣ್ಣಗಿದೆಯಾ ಅಥವಾ ಏನು ಸ್ವಲ್ಪ ಬಿಸಿ ಇದೆಯಾ ಅಂತ. ಯಾಕೆಂದ್ರೆ ಎಷ್ಟು ಮಟ್ಟಿಗೆ ಪ್ರಾಣಶಕ್ತಿ ಹರಿತಾ ಇದೆ ಅಂತ ತೋರಿಸುತ್ತೆ. ಸರಿನಾ? ಸರಿ ಕಣ್ರಿ ಇದು. ಸೊ ವೈಶ್ವಾನರನ್ನು ನೋಡ್ಕೊಂಡು ಬರ್ತೀರಾ ನಾಳೆ. ನೋಡ್ಕೊಂಡು ಮಾತಾಡ್ಕೊಂಡು ವೈಶ್ವಾನರ ಜೊತೆ ಊಟ ಮಾಡ್ಕೊಂಡು ಒಂದಿಷ್ಟು ಬರ್ತೀರಾ. Brother, that is ಏನ್ರಿ? that is Lord Krishna. He is saying, I who take the form of the fire of digestion in the stomach of all living beings. ನಾನೇ ಜಠರಾಗ್ನಿ ಅಂತ ಕೃಷ್ಣ ಹೇಳ್ತಾನೆ. ಬಟ್ ದಟ್ ಇಸ್ ನಾಟ್ ರಿಲೇಟೆಡ್ ಟು ವೈಶ್ವಾನರ. ನೀವು ಹೇಳಿದ ಕರೆಕ್ಟ್. ಮಹಾಮುದ್ರಲ್ಲಿ ಭಗವದ್ಗೀತೆನಲ್ಲಿ ಬರುತ್ತೆ. ಇತ್ತೀಚೆಗೆ ಭಗವದ್ಗೀತೆ ಒಂದೊಂದೇ ಅಧ್ಯಾಯಗಳೆಲ್ಲ ಕೇಳ್ತಾ ಇದ್ದೀನಿ. ಅದನ್ನು ನಮ್ಮ ಮಿಷನ್ದು ಏನು ಅಭ್ಯಾಸಗಳಿದೆ ಅದಕ್ಕೆ ಹೋಲಿಸ್ತಾ ಇದ್ದೀನಿ. ಏನೇನೆಲ್ಲ ಕೃಷ್ಣ ಹೇಳಿದ್ದಾನೆ, ಎಷ್ಟೊಂದು ವಿಚಾರಗಳು ನಮ್ಮ ಮಿಷನಲ್ಲಿ ಕೆಲವು ಸರಿ ಸ್ಪಷ್ಟ ಆಗದಿರೋದು ಭಗವದ್ಗೀತೆಯಲ್ಲಿ ಕೃಷ್ಣ ಸ್ಪಷ್ಟವಾಗಿ ಹೇಳಿದ್ದಾನೆ. ಸೊ ಅದನ್ನು ನಾವು ತಿಳ್ಕೊಳ್ತು ಅಂತಂದ್ರೆ ಎಷ್ಟೊಂದು ವಿಚಾರಗಳು ನಮ್ಮ ಮಿಷನ್ಗೆ ಸಂಬಂಧಪಟ್ಟಿದ್ದ ವಿಚಾರಗಳು ನಮ್ಗೆ ಗೊತ್ತಾಗುತ್ತೆ. ಸೊ ಕಾಸ್ಮಿಕ್ ಮ್ಯಾನ್, ವೈಶ್ವಾನರ ಅಂತಂದ್ರೆ ಕಾಸ್ಮಿಕ್ ಮ್ಯಾನ್ ಅಂದ್ರೆ ಬ್ರಹ್ಮಾಂಡ ಪುರುಷ. ಅವನ್ನ ನಾವು ವೈಶ್ವಾನರ ಅಂತ ಹೇಳ್ತೀವಿ. ಅಂದ್ರೆ ಬ್ರಹ್ಮನ್ನ ದೇಹ. ಬ್ರಹ್ಮನ್ನ ದೇಹ ಹೇಗೆ ನಮಗೆ ದೇಹ ಇದೆಯೋ ಬ್ರಹ್ಮನ್ಗೂ ಒಂದು ದೇಹ ಉಂಟು, ಸ್ಥೂಲ ದೇಹ. ಬ್ರಹ್ಮನ್ನ ಸ್ಥೂಲ ದೇಹವನ್ನ ನಾವು ವೈಶ್ವಾನರ ಅಂತ ಕರಿತೀವಿ, ದ ಕಾಸ್ಮಿಕ್ ಮ್ಯಾನ್. ಸೊ ನಾವೆಲ್ಲ ಊಟ ಮಾಡಿದಾಗ ನಾವು ಊಟ ಮಾಡ್ತಿಲ್ಲ, ನಮ್ಮ ದೇಹದಲ್ಲಿ ಇರ್ತಕ್ಕಂಥ ಆ ವೈಶ್ವಾನರ ಊಟ ಮಾಡ್ತಾ ಇದ್ದಾನೆ. ಆ ಒಂದು ಭಾವನೆಯಲ್ಲಿ ನಾವು ಊಟ ಮಾಡಿದಾಗ ಆ ವೈಶ್ವಾನರಿಂದ ನಮ್ಮ ದೇಹಕ್ಕೆ ಶಕ್ತಿ ಹರಿದು ಬಂದು ನಾವು ತಿಂತಕ್ಕಂಥ ಎಲ್ಲ ಹಣ್ಣು ಕೂಡ, ಎಲ್ಲ ಊಟವನ್ನು ಕೂಡ ಅದು ಸಂಪೂರ್ಣವಾಗಿ ಜೀರ್ಣ ಮಾಡಕತ್ತೆ. ಇದು ಒಂದು ಟೆಕ್ನಿಕ್ ಆ್ಯಕ್ಚುಲಿ. ಯಾರಾದರೂ ಮದುವೆ ಮನೆ ಊಟ ಮಾಡಿದ್ದೀರಾ, ಹೊಟ್ಟೆ ನೋವಿದೆ ಅಂತ ಇಟ್ಕೊಳ್ರಿ, ಜೀರ್ಣ ಬೇಗ ಆಗಬೇಕು. ಹೆಂಗೆ ಮಾಡ್ಕೊಳ್ಳೋದು? ವೈಶ್ವಾನರನ್ನ ಇನ್ನು ವರ್ಕ್ ಮಾಡ್ರಿ. ವೈಶ್ವಾನರ ನಲ್ಲಿ ಇವಾಗ ಏನನ್ನು ನಾನು ಗೊತ್ತಿದ್ದೋ ಗೊತ್ತಿಲ್ಲದೇನೋ ಚಪಲದಿಂದ ನಾನು ಏನು ಎಕ್ಸ್ಟ್ರಾ ತಿನ್ಬಿಟ್ಟಿದ್ದೀನಿ, ಅದನ್ನ ಬೇಗ ಜೀರ್ಣ ಮಾಡಪ್ಪ. ಬಿಕಾಸ್ ಆಫ್ ಮೈ ವಾಟ್ ಯು ಸೇ ಲೈಕಿಂಗ್, ಐ ಹ್ಯಾವ್ ಈಟನ್ ಮೋರ್. ಸೊ ಪ್ಲೀಸ್ ಹೆಲ್ಪ್ ಮೀ ಡೈಜೆಸ್ಟ್ ದಿಸ್ ಫುಡ್ ಫಾಸ್ಟರ್ so that I don't have any side effect of this. So you request or invoke the Vaishvanara to help you in digestion. It works. I'm telling you, it works. You try it out. Right. So whenever you have any extra food, always remember Vaishvanara and then eat it. Then he'll help you in digestion. This is something related to very similar technique that Laraji says. If you want to cover the distance fast by walking, what does Lalaji say? That's a technique, no? Lalaji is given a technique. What is the technique? Think that the earth is going behind. Correct. The earth is moving behind, you are going faster, so you will reach the place early. Correct. So very similar technique. You invoke the Vaishvanara and Vaishvanara will actually help you to digest the food that you have eaten. Okay. So these are all, see, no point in only discussing. It's something that should be practically utilizable for us also, no? So now I have given you the license to eat more and then invoke Vaishvanara. But remember, if you forget invoking Vaishvanara, you will end up with me as a patient. That also I am warning. Okay. No problem. Sari Bhagar. Hathore aitu. Thank you very much for joining. We will catch up again tomorrow. Thank you. ಸರಿನಾ? Thank you, brother. Good night. ನಾಳೆ ಮಾಮೂಲಿ 9:15ಗೆ ಭೇಟಿಯಾಗೋಣ. ಸರಿನಾ? ಆಸ್ ಯೂಶುವಲ್. ಓಕೆ. Thank you, brother. ನಾಳೆ 8 to 9 ಆಕ್ಚುಲಿ ಫ್ರೀ ಇರುತ್ತೆ. ಯಾಕಂದ್ರೆ ಇಂಗ್ಲೀಷ್ ನೋಡ್ದಲ್ಲಿ ಇವಾಗ ಕ್ಲಾಸ್ ಮುಗಿಸ್ಬಿಟ್ರು ಬೇಗ. ಬಟ್ ಟೈಮ್ ಚೇಂಜ್ ಮಾಡಬೇಡ, 9:15ಗೆ ಭೇಟಿಯಾಗೋಣ. ಆ ಟೈಮ್ ಚೇಂಜ್ ಮಾಡ್ತಂದ್ರೆ ಎಲ್ಲ ಕನ್ಫ್ಯೂಷನ್ ಆಗುತ್ತೆ. ಸೊ ಮೀಟ್ ಅಟ್ 9:50. ಓಕೆ, ನೋ ಪ್ರಾಬ್ಲಮ್. ಥ್ಯಾಂಕ್ ಯು ವೆರಿ ಮಚ್. ಗುಡ್ ನೈಟ್. ನಮಸ್ತೆ. Thanks, brother.